ನಮಸ್ತೆ ವೀಕ್ಷಕರೇ, ಕರ್ನಾಟಕ ನ್ಯೂಸ್ ಬೀಟ್ಗೆ ಸ್ವಾಗತ. ನಾನು ಅಖಿಲೇಶ್ ದಬ್ಬೆಕಟ್ಟೆ. ಸದ್ಯ ರಾಜ್ಯದಲ್ಲಿ ಸರ್ಕಾರಿ ಕನಸು ಈ ಪರೀಕ್ಷೆಯ ಪಾಸ್ ಆಗಬೇಕು, ಸರ್ಕಾರಿ ನೌಕರರಾಗಬೇಕನ್ನುವಂಥ ಕನಸು ಕಂಡಿರುವಂಥ ವಿದ್ಯಾರ್ಥಿಗಳ ಹೋರಾಟ ಬೀದಿಗೆ ಬಂದಿದೆ. ಆದರೆ ಅದನ್ನ ಹತ್ತಿಕ್ಕುವಂಥ ಕೆಲಸಗಳು ನಡೀತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಚರ್ಚೆ ಮಾಡ್ತಾ ಹೋಗ್ತೀವಿ. ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ ನಮ್ಮ ಸ್ಪೆಷಲ್ ಬ್ಯೂರೋ ಹೆಡ್ ಶ್ರೀರಾಜ್ ವಕ್ವಾಡಿ. ವೆಲ್ಕಮ್ ಶ್ರೀರಾಜ್. ಥ್ಯಾಂಕ್ ಯು ಅಖಿಲೇಶ್. ಪ್ರಮುಖವಾಗಿ ಸರ್ಕಾರದ ವಿರುದ್ಧ ಉದ್ಯೋಗ ಆಕಾಂಕ್ಷಿಗಳು ಹೋರಾಟಕ್ಕೆ ಮುಂದಾಗಿದ್ದಾರೆ. ಪ್ರತಿಭಟನೆಗೆ ಅನುಮತಿಯನ್ನ ನಿರಾಕರಿಸಿರುವಂತ ಪೊಲೀಸರಿಗೆ ಸೆಡ್ಡು ಹೊಡೆದಿದ್ದಾರೆ ವಿದ್ಯಾರ್ಥಿಗಳು. ಸರ್ಕಾರದ ವಿರುದ್ಧ ಉದ್ಯೋಗ ಆಕಾಂಕ್ಷಿಗಳು ಹೋರಾಟವನ್ನ ಮಾಡ್ತಿದ್ದಾರೆ. ಪ್ರತಿಭಟನೆಗೆ ಅನುಮತಿಯನ್ನ ನಿರಾಕರಿಸುವಂತ ಪೊಲೀಸರಿಗೆ ಸೆಡ್ಡು ಹೊಡೆದಿದ್ದಾರೆ. ಉದ್ಯೋಗ ಆಕಾಂಕ್ಷಿಗಳು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಪ್ರತಿಭಟನಾ ನಿರತರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. 2 ಬಸ್ಗಳಲ್ಲಿ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದಾರೆ. ವಿದ್ಯಾರ್ಥಿಗಳನ್ನ ಎತ್ಕೊಂಡು ಹೋಗಿಬಿಟ್ಟಿದ್ದಾರೆ ಪೊಲೀಸರು. ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗಿ ತಮ್ಮ ಆಕ್ರೋಶವನ್ನ ಹೊರಗಾಕಿದ್ದಾರೆ. ಇದು ಧಾರವಾಡದಲ್ಲಿ ನಡೆದಿರುವಂತಹ ಘಟನೆ. ಧಾರವಾಡದ ಶ್ರೀನಗರ ಆ ಸರ್ಕಲ್ ಏನಿದೆಯಲ್ಲ, ಆ ಸರ್ಕಲ್ನಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟಗಳಾಗುತ್ತೆ. ಈ ಹೋರಾಟಕ್ಕೆ ಏನು ಕಾರಣ? ಅಯ್ಯೋ, ನಮ್ಮ ವಿದ್ಯಾರ್ಥಿಗಳೆಲ್ಲ ನಾವು ನೇಪಾಳದಲ್ಲಿ ನೋಡ್ತಾ ಇದ್ವಿ, ಹೆಂಗೆ ಜೆನ್ಜಿ ಹೋರಾಟಗಳು ಬೀದಿಗಿಳಿದು ಎಲ್ಲವನ್ನ ಒಡೆದು ಬಿಸಾಕಿ ಹೋರಾಟ ಮಾಡ್ತಿದ್ರಲ್ಲ, ಇದಂತ ಹೋರಾಟ ಅಲ್ಲ. ಇವ್ರ ಆಗ್ರಹ ಏನಿತ್ತು ಗೊತ್ತಾ? ವರ್ಷಾನುಗಟ್ಟಲೆಯಿಂದ ಸರ್ಕಾರಿ ಶಾಲೆಯಲ್ಲಿ ಓದಿ ನಾವೊಂದು ಅಧಿಕಾರಿ ಆಗಬೇಕು, ಸರ್ಕಾರಿ ಹುದ್ದೆಯನ್ನು ಪಡ್ಕೊಳ್ಬೇಕು ಅಂತ ಹಗಲೂ ರಾತ್ರಿ ಓದಿ ನಾವು ಒಳ್ಳೆ ನಾಗರಿಕರಾಗಿ ಒಂದು ಕೆಲಸ ಕಟ್ಕೊಂಡು ಏನೋ ಒಂದು ಜೀವನ ನಡೆಸಬೇಕು ಅನ್ನೋ ಕನಸು ಕಂಡವರು. ಆದರೆ ನೇಮಕಾತಿ ಮಾಡುವಂಥ ಕೆಲಸ ಯಾರದ್ದು? ರಾಜ್ಯ ಸರ್ಕಾರದ್ದು. ನೇಮಕಾತಿಯನ್ನು ಸರಿಯಾಗಿ ಮಾಡ್ತಾ ಇಲ್ಲ. ಅಂತೂ ಇಂತೂ ಪರೀಕ್ಷೆ ಮಾಡಿದ್ರು ಅಂತಂದ್ರೆ ಆ ಪರೀಕ್ಷೆಯಲ್ಲಿ ಒಂದಲ್ಲ ಒಂದು ಎಡವಟ್ಟುಗಳನ್ನ ಮಾಡಲಾಗ್ತಿತ್ತು. ಇದೇ ವಿಚಾರವನ್ನ ಮುಂದಿಟ್ಕೊಂಡು ಪರೀಕ್ಷಾರ್ಥಿಗಳು ಇವತ್ತು ಬೀದಿಗಿಳಿತಾರೆ, ಪ್ರತಿಭಟನೆ ಮಾಡ್ತಾರೆ. ಆದರೆ ಇಲ್ಲಿ ಒಂದು ವಿಚಾರ ಗಮನಿಸಬೇಕು. ಪೊಲೀಸರು ಈ ಪ್ರತಿಭಟನೆಗೆ ಅನುಮತಿಯನ್ನ ನಿರಾಕರಿಸಿರ್ತಾರೆ. ಪ್ರತಿಭಟನೆಗೆ ಅನುಮತಿಯನ್ನ ನಿರಾಕರಿಸಿದ್ರೂ ಕೂಡ ತಮ್ಮಲ್ಲಿ ಆಕ್ರೋಶ ಆಯ್ತು, ನಾವು ಧ್ವನಿ ಎತ್ತಬೇಕು, ಸರ್ಕಾರದ ಗಮನ ಸೆಳಿಬೇಕನ್ನುವಂಥ ಒಂದೇ ಒಂದು ಉದ್ದೇಶ ಆಯಿತು. ಯಾರೋ ಕಿಡಿಗೇಡಿಗಳಲ್ಲ, ಇನ್ಯಾರೋ ಗೊತ್ತಿಲ್ಲದವರಲ್ಲ, ಪ್ರತಿನಿತ್ಯ ಓದಿ ಕಷ್ಟಪಟ್ಟು ಒಂದಿಷ್ಟು ಕನಸು ಕೊಂಡವರು. ಆದರೆ ಆ ಕನಸುಗಳು ನುಚ್ಚು ನೂರಾಗ್ತಿದೆ ಅಂತ ಬೀದಿಗಿಳ್ತಿದ್ದಾರೆ. ಶ್ರೀರಾಜ್, ಇಂಥ ಪರಿಸ್ಥಿತಿ ನೋಡಿದಾಗ ನೋಡಿ ಎಂಥ ಅವಸ್ಥೆ ಬಂದುಬಿಡ್ತು. ಇವ್ರು ಯಾರೋ ಬೇರೆ ದೇಶದಿಂದ ಬಂದವರಲ್ಲ, ಇವ್ರು ಯಾರೋ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋರಲ್ಲ, ನಾವು ಅಧಿಕಾರಿಗಳಾಗಬೇಕು, ಸರ್ಕಾರಿ ಕೆಲಸ ಪಡ್ಕೊಳ್ಬೇಕಂತ ಕನಸ್ಕೊಂಡವರು. ಸರ್ಕಾರ ಮಲ್ಕೊಂಡಿದ್ಯಾ ಅಥವಾ ಇವರಿಗೆಲ್ಲ ಗೊತ್ತೇ ಇಲ್ವಾ? ಅಥವಾ ಸರ್ಕಾರದ ಪ್ಲಾನ್ ಏನು ಅಂತ? ಯಾಕೆ ಹಿಂಗ್ ಮಾಡ್ತಾರೆ ಈ ಪರೀಕ್ಷಾರ್ಥಿಗಳ ವಿಚಾರದಲ್ಲಿ ಅಂತ? ಸರ್ಕಾರ ಸೋತು ಸುಣ್ಣ ಹೋಗಿದೆ. ಸರ್ಕಾರದಲ್ಲಿ ಈ ಯಾರನ್ನಾದ್ರೂ ಹೊಸ ನೇಮಕಾತಿಯನ್ನ ಮಾಡಿದ್ರೆ ಅವರಿಗೆ ಸಂಬಳ ಕೊಡೋದಕ್ಕೆ ಇವತ್ತು ಆರ್ಥಿಕ ಸ್ಥಿತಿ ಈ ದುಸ್ಥಿತಿಯಲ್ಲಿ ಇದೆ ಸರ್ಕಾರದ್ದು. ಹಾಗಾಗಿ ಇವತ್ತು ಅಧಿಕಾರದಲ್ಲಿರುವಂತಹ ಅಂದ್ರೆ ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲಸ ಮಾಡ್ತಿರುವಂತಹ ಎಷ್ಟೋ ಉದ್ಯೋಗಿಗಳಿಗೆ, ಸರ್ಕಾರಿ ಉದ್ಯೋಗಿಗಳಿಗೆ ಇವತ್ತು ಸಂಬಳ ಬರ್ತಾ ಇರೋದು ಎಷ್ಟರ ಮಟ್ಟಿಗೆ ತಡ ಆಗ್ತಿದೆ ಅನ್ನೋದ್ರ ಬಗ್ಗೆ ಗೊತ್ತಿದೆ. ಆಮೇಲೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಎಷ್ಟರ ಮಟ್ಟಿಗೆ ನೇಮಕಾತಿ ಪ್ರಕ್ರಿಯೆಗಳನ್ನು ವಿಳಂಬ ಮಾಡ್ತು. ಮತ್ತೆ ಈ ಕಾಂಗ್ರೆಸ್ ಸರ್ಕಾರ ಅಂತಲ್ಲ, ಹಿಂದೆ ಸುಮಾರು 15 ವರ್ಷಗಳಿಂದ ನೇಮಕಾತಿ ಪ್ರಕ್ರಿಯೆಗಳೇ ಸರಿಯಾಗಿ ಕೆಲವು ಇಲಾಖೆಗಳಲ್ಲಿ ಆಗಿಲ್ಲ. ಸೊ ಈ ಸರ್ಕಾರ ಬಂದಾಗ್ಲೂ ಕೂಡ ಒಂದು ಭರವಸೆನ ನೀಡಿತ್ತು, ನಾವು ಉದ್ಯೋಗಗಳನ್ನ ನೇಮಕಾತಿಗಳನ್ನ ನಾವು ಮಾಡ್ತೀವಿ ಅನ್ನೋದಾಗಿ ಸರ್ಕಾರ ಹೇಳಿತು. ಆದ್ರೆ ಗ್ಯಾರಂಟಿ ಯೋಜನೆಗಳಿಂದ ಅನುಷ್ಠಾನಕ್ಕೆ ಬೇಕಾಗುವಷ್ಟು ದುಡ್ಡು ಇರಲಿಲ್ಲ. ಮತ್ತೆ ನಾವು ಎಷ್ಟೋ ಇಲಾಖೆಗಳಲ್ಲಿ ದುಡಿತಿರುವಂತಹ ಸರ್ಕಾರಿ ಉದ್ಯೋಗಗಳಿಗೆ ಸಂಬಳ ಆಗ್ತಾ ಇರುವುದೇ ವಿಳಂಬ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಈ ನೇಮಕಾತಿ ಅಧಿಸೂಚನೆಯನ್ನು ಕೂಡ ಮುಂದೂಡುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಸರ್ಕಾರ ಮಾಡಿತು. ಒಳ ಮೀಸಲಾತಿ ವಿಷಯಕ್ಕೆ ತಂದು ಅದನ್ನ ಎಲ್ಲಾ ಅಧಿಸೂಚನೆಗಳನ್ನ ರದ್ದು ಮಾಡುವಂತ ಕೆಲಸವನ್ನ ಮಾಡ್ತು ಈ ಸರ್ಕಾರ ಅಂತ. ಯಾಕೆ ಮಾಡ್ತು ಕೇಳಿದ್ರೆ, ಈ ಒಳ ಮೀಸಲಾತಿ ಪ್ರಕ್ರಿಯೆ ಆಗ್ಬೇಕಿತ್ತು. ಒಳ ಮೀಸಲಾತಿ ಈಗ ಒಂದು ಹಂತಕ್ಕೆ ತಲುಪಿದೆ. ಸೊ ಈ ಮೀಸಲಾತಿ ವಿಷಯಗಳೆಲ್ಲವೂ ಬಂದ ನಂತರ ಮತ್ತೆ ಈ ಎಲ್ಲ ಪ್ರಕ್ರಿಯೆಗಳು ಸುದೀರ್ಘ ಕಾಲಕ್ಕೆ ಹೋಗುವ ಕಾರಣಕ್ಕೋಸ್ಕರವಾಗಿ ಇದೇ ಒಂದು ರೀಸನ್ ಅನ್ನ, ಇದೇ ಒಂದು ನೆಪವನ್ನ ಇಟ್ಕೊಂಡು, ಇದೇ ಒಂದು ಸಬೂಬನ್ನ ಹೇಳಿಕೊಂಡು ಈ ನೇಮಕಾತಿ ಪ್ರಕ್ರಿಯೆಗೆ ಮತ್ತೆ ಮುಂದೂಡಬಹುದು ಅನ್ನುವಂಥ ಉದ್ದೇಶಕ್ಕೋಸ್ಕರವಾಗಿ ಪದೇ ಪದೇ ಎಲ್ಲ ಅಧಿಸೂಚನೆಗಳನ್ನ ಮುಂದೂಡ್ತಾ ಬಂತು ಕಾಂಗ್ರೆಸ್ ಸರ್ಕಾರ. ಈಗ ನೇಪಾಳ, ನೀವು ಬಹಳ ಸ್ಪಷ್ಟವಾಗಿ ಅದನ್ನ ಹೇಳಿದ್ರಿ, ನೇಪಾಳದ ರೀತಿಯಲ್ಲಿ ಒಂದು ಮಾದರಿಯಲ್ಲಿ ಜೆನ್ಜಿ ಹೋರಾಟ ನಮ್ಮ ರಾಜ್ಯದಲ್ಲಿ ಆಗುವಂತಹ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಕಳೆದ 2-2.5 ವರ್ಷಗಳಿಂದಲೂ ಕೂಡ ಉದ್ಯೋಗ ಆಕಾಂಕ್ಷಿಗಳು ಈ ರೀತಿಯ ಒಂದು ಹೋರಾಟವನ್ನ
ಆಗ್ರಹವನ್ನ ಒತ್ತಾಯವನ್ನ ಪದೇ ಪದೇ ಮಾಡ್ತಾ ಇದ್ದಾರೆ. ಸೊ ಈಗ ಅದು ತಾರಕಕ್ಕೇರಿದೆ. ಹುಬ್ಬಳ್ಳಿ ಧಾರವಾಡದ ಭಾಗಗಳಲ್ಲಿ ಈಗ ಉದ್ಯೋಗ ಆಕಾಂಕ್ಷಿಗಳು ನೀವು ಗಮನಿಸಿದ್ದೀರಿ, ಆ ಭಾಗಗಳಲ್ಲಿ ಎಷ್ಟರ ಮಟ್ಟಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗ್ತಾರೆ ಅಂತ. ಬೆಳಗ್ಗೆ 4 ಗಂಟೆಗೆ ಹೋಗಿ ಅಲ್ಲೆಲ್ಲಾದ್ರೂ ಬಸ್ ಸ್ಟ್ಯಾಂಡೋ ಅಥವಾ ಇನ್ಯಾವುದೋ ಒಂದು ಜೆರಾಕ್ಸ್ ಶಾಪ್ಗಳಲ್ಲಿ ಹೋಗಿ ಕಾದು ನಿಂತ್ರೆ ನಾವು ಗಮನಿಸ್ತೀವಿ ಎಷ್ಟು ಮಟ್ಟಿಗೆ ಆ ಎಲ್ಲ ಅಭ್ಯರ್ಥಿಗಳು ಆ ಜೆರಾಕ್ಸ್ ಪ್ರತಿಗಳನ್ನ ತೆಗೆದುಕೊಳ್ಳುವುದಕ್ಕೆ ರೆಡಿಯಾಗಿ ನಿಂತಿದ್ದಾರೆ ಅಂತ. ಆ ತರದ ವಾತಾವರಣವನ್ನು ನಾವು ಬೇರೆ ಯಾವ ಭಾಗಗಳಲ್ಲೂ ಕರ್ನಾಟಕದಲ್ಲಿ ಕಾಣೋದಕ್ಕೆ ಸಾಧ್ಯ ಇಲ್ಲ. ಆದರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಅಂತಹ ಒಂದು ಉದ್ಯೋಗಾಕಾಂಕ್ಷಿಗಳು ಬಹಳಷ್ಟು ಮಂದಿ ಇದ್ದಾರೆ. ಈಗ ರಾಜ್ಯದಂತ ವ್ಯಾಪಿಸಿದೆ. ಈ ಉದ್ಯೋಗ ನಿಮಿತ್ತವಾಗಿ ಏನು ಇವರೆಲ್ಲ ಸ್ಪರ್ಧಾರ್ಥಿಗಳು ಅಭ್ಯರ್ಥಿಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೋ ಇದು ಸರ್ಕಾರಕ್ಕೆ ಒಂದು ಶೇಮ್ ಅಂತ ನನಗೆ ಅನಿಸ್ತಾ ಇದೆ. ಎಸ್, ಧಾರವಾಡದಲ್ಲಿ ಉದ್ಯೋಗ ಆಕಾಂಕ್ಷಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಸರ್ಕಾರಿ ಹುದ್ದೆಗಳ ಭರ್ತಿಗೆ ವಿದ್ಯಾರ್ಥಿಗಳು ಆಗ್ರಹ ಮಾಡಿರೋದು ನೋಡಿ. 2,85,000 ಸರ್ಕಾರಿ ಹುದ್ದೆಗಳ ನೇಮಕಕ್ಕೆ ಆಗ್ರಹವನ್ನು ನಡೆಸಿರೋದು. ಪೊಲೀಸರ ಅವಕಾಶ ನಿರಾಕರಣೆಯ ಮಧ್ಯೆಯೂ ಕೂಡ ರ್ಯಾಲಿ ಮತ್ತು ಪ್ರತಿಭಟನೆಯನ್ನು ಮಾಡಿದ್ದಾರೆ. ವಿದ್ಯಾರ್ಥಿಗಳು ಪೊಲೀಸರ ನಡುವೆ ಒಂದಿಷ್ಟು ಚಕಮಕಿ ನಡೆದು ಪ್ರತಿಭಟನಾ ನಿರತರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ಬಗ್ಗೆ ನಾವು ಮಾಹಿತಿ ಕೇಳಿದ್ವಿ. ಮಾಹಿತಿ ನೀಡದ ಹಿನ್ನೆಲೆಯಲ್ಲಿ ಹಿಂಗೆ ನಿರಾಕರಣೆ ಆಗಿದೆ ಅನ್ನೋ ವಿಚಾರಗಳು ಸದ್ಯ ಪ್ರಮುಖವಾಗಿ ಕಂಡುಬರ್ತಿರುವಂತಹ ವಿಚಾರ. ವೆರಿ ಶಾಕಿಂಗ್ ಇದು ನೋಡಿ. ಈ ಪ್ರತಿಭಟನೆ ನಾವು ಕಳೆದ ಬಾರಿ KPSC ನಡೆಸಿದಂತಹ KS ಪರೀಕ್ಷೆ ಆದಂಥ ಸಂದರ್ಭದಲ್ಲಿ ಇದೇ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ವಿದ್ಯಾರ್ಥಿಗಳು ಓದೋದು ಬಿಟ್ಟು ಪಾಪ ಎಲ್ಲವನ್ನ ಬಿಟ್ಟು ಬಂದು ಹೋರಾಟ ಮಾಡ್ತಿದ್ರು. ಅಂದ್ರೆ ಅವ್ರ ಆಗ್ರಹ ಏನು ನೋಡಿ, ಕೆಲಸ ಖಾಲಿ ಇಲ್ಲ ಅಂತಲ್ಲ, ಲಕ್ಷಾಂತರ ಹುದ್ದೆಗಳ ಹಂಗೆ ಬಿದ್ದಿದೆ, ನೀವು ಅದನ್ನು ಭರ್ತಿ ಮಾಡಿ ಅಂತ. ಈಗಿನ ಪರೀಕ್ಷೆಗಳು ಎಷ್ಟರ ಮಟ್ಟಿಗೆ ಕಷ್ಟದಲ್ಲಿರುತ್ತೆ, ಎಷ್ಟು ಹೊತ್ತಿಗೂ ಓದಿದ್ರೂ ಕೂಡ ಅದನ್ನ ಪಾಸ್ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ, ಬಹಳ ಕಷ್ಟ. ಅದರಲ್ಲಿ ಪರೀಕ್ಷೆ ಮಾಡಿದ್ರೂ ಕೂಡ ಎಡವಟ್ಟು. ನಮ್ಮ ಕರ್ನಾಟಕ ಈ ಪರೀಕ್ಷಾ ಪ್ರಾಧಿಕಾರದ ಬಗ್ಗೆ ಒಂದು ಹೇಳಬೇಕು. ಅವ್ರು ಮಾಡುವಂತ ಪ್ರಶ್ನೆ ಇದೆಯಲ್ಲ, ಏಲಿಯನ್ಸ್ ಬಂದ್ರು ಕೂಡ ಅದನ್ನ ಪಾಸ್ ಮಾಡ್ಕೊಳ್ಳೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಥ್ರೂ ಇವರು ಗೂಗಲ್ ಟ್ರಾನ್ಸ್ಲೇಟ್ ಮಾಡ್ತಾರೆ ಅಂತ. ಹೌದು. ಸೊ ಎಷ್ಟರ ಮಟ್ಟಿಗೆ ಈ ಗ್ರೂಪ್ ಬಿ ಇದು ಎಕ್ಸಾಮ್ ಆಯ್ತಲ್ಲ ಅಖಿಲೇಶ್, ಎಷ್ಟರ ಮಟ್ಟಿಗೆ ಎಷ್ಟು ಅನಾಚಾರ ಮಾಡಿದ್ರು ಅಂತಂದ್ರೆ 2-3 ಬಾರಿ ಪರೀಕ್ಷೆಗಳನ್ನ ಮಾಡುವಂತಹ ಹಣೆಬರ ಇವರಿಗೆ. ಒಂದು ಆಯೋಗ ಇದೆ, ಒಂದು ಪ್ರಾಧಿಕಾರ ಇದೆ, ಪರೀಕ್ಷಾ ಪ್ರಾಧಿಕಾರ ಇದೆ. ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಸರಿಯಾದ ರೀತಿಯಲ್ಲಿ ಪ್ರಶ್ನೆಗಳನ್ನ ತಯಾರು ಮಾಡೋದಕ್ಕೆ ಕನ್ನಡದಲ್ಲೇ ಇಟ್ಕೊಂಡು, ಕನ್ನಡ ಪರೀಕ್ಷಾ ಪ್ರಾಧಿಕಾರವೇ ಆಗಿ ಇಟ್ಕೊಂಡು ಒಂದು ಆಯೋಗ ನಿಮ್ಗೊಂದು ಜವಾಬ್ದಾರಿ ಇಲ್ವಾ? ಹಾಗಾದ್ರೆ ಕನ್ನಡ ಭಾಷೆಯಲ್ಲಿ ಪ್ರಶ್ನೆಗಳನ್ನ ಸರಿಯಾಗಿ ಮಾಡೋದಕ್ಕೆ ನಿಮ್ಗೆ ಬರೋದಿಲ್ಲ ಅಂತಂದ್ರೆ ಏನು? ಹಾಗಂತ ಇಂಗ್ಲಿಷ್ ಬಹಳ ಚೆನ್ನಾಗಿದ್ಯಾ? ಇಂಗ್ಲಿಷು ಕೂಡ ಇಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ 3 ಲೋಕ ಸುತ್ತಿ ಬರಬೇಕು ಅಂತ ಅನ್ಸುತ್ತೆ. ಸೊ ಈ ತರದೆಲ್ಲ ಅವ್ಯವಸ್ಥೆ ನಿಮ್ಮಲ್ಲಿ ಆಗ್ತಾ ಇದೆ ಅನ್ನೋದಾದ್ರೆ ನೋಡಿ. ಗ್ರೂಪ್ ಬಿ ಎಕ್ಸಾಮ್ ಅನ್ನ ನೀವು ಎಷ್ಟು ಬಾರಿ ಮಾಡಿದ್ರೆ, ಒಂದ್ಸಲ ಮಾಡಿದ್ರಿ, ಅದು ಪರೀಕ್ಷೆ ಪೇಪರ್ ಲೀಕ್ ಆಯ್ತು ಅನ್ನೋದಾಗಿ ಅದನ್ನ ಕ್ಯಾನ್ಸಲ್ ಮಾಡಿದ್ರಿ, ಮತ್ತೆ ಸೆಕೆಂಡ್ ಟೈಮ್ ಮಾಡಿದ್ರಿ, ಸೆಕೆಂಡ್ ಟೈಮ್ ಅಲ್ಲೂ ಕೂಡ ಅದೇ ರೀತಿಯಲ್ಲಿ ಒಂದಿಷ್ಟು ವಿವಾದ ಆಯ್ತು, ಮತ್ತೆ 3ನೇ ಪರೀಕ್ಷಾ ಫಲಿತಾಂಶ ಬರೋದಕ್ಕೂ ಕೂಡ ನೀವು ವಿಳಂಬ ಮಾಡಿದ್ರಿ. ಅದಾದ್ಮೇಲೆ PDO ಅಂತ ಪರೀಕ್ಷೆಗಳು, FDA, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗ್ರೂಪ್ ಬಿ, ಗ್ರೂಪ್ ಸಿ, ಈ ಎಲ್ಲ ಹುದ್ದೆಗಳಿಗೆ ಮಾಡಿರುವಂತಹ ಪರೀಕ್ಷೆಗಳನ್ನ ನೀವು ಗಮನಿಸಬೇಕು. ಪರೀಕ್ಷಾ ಆಗಿ 1 ವರ್ಷ ಆದ್ರೂ ಫಲಿತಾಂಶ ಇಲ್ಲ. ಕಡ್ಡಾಯ ಪರೀಕ್ಷೆ ಮಾಡ್ತೀರಿ, ಅದ್ರದ್ದೊಂದು ಫಲಿತಾಂಶ ಬರುತ್ತೆ, ಅದಾದ ಬಳಿಕ ಮತ್ತೆ ಯಾವುದು ಕೂಡ ಫಲಿತಾಂಶ ಇಲ್ಲ. ನಿಮ್ಮ ಯೋಗ್ಯತೆಗೆ, ನಿಮ್ಮ ಹಣೆ ಬರಕ್ಕೆ ಒಂದು ಪರೀಕ್ಷೆಯನ್ನ ಸರಿಯಾಗಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಎಸ್ ಶ್ರೀರಾಜ್, ಇವತ್ತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯ ಪೊಲೀಸ್ ಆಯುಕ್ತರಾಗಿರುವಂತಹ ಶಶಿಕುಮಾರ್ ಅವರು ಒಂದಿಷ್ಟು ಹೇಳಿಕೆ ಕೊಟ್ಟಿದ್ದಾರೆ. ಬನ್ನಿ ಪೊಲೀಸ್ ಆಯುಕ್ತರು ಏನು ಹೇಳಿದ್ದಾರೆ ನೋಡೋಣ. ಇಲ್ಲಿ ಸ್ಥಳೀಯ ವಿದ್ಯಾರ್ಥಿಗಳು ಆ ಒಂದು ಎಮೋಷನಲ್ ಅಟ್ಮಾಸ್ಫಿಯರ್ ಅಲ್ಲಿ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಎದುರಾಗುವ ಸಾಧ್ಯತೆ ಇದೆ ಅನ್ನೋದರ ಹಿನ್ನೆಲೆಯಲ್ಲಿ ಅನುಮತಿಯನ್ನು ಭಾಳ ಸ್ಪಷ್ಟವಾಗಿ ಸಮಯಾವಕಾಶ ಕೊಟ್ಟು ಅವ್ರ ಮಾಹಿತಿ ಸಮರ್ಪಕವಾಗಿ ಕೊಡದೇ ಇದ್ದ ಕಾರಣದಲ್ಲಿ ನಾವು ಅನುಮತಿಯನ್ನು ನಿರಾಕರಿಸಿದ್ವಿ. ಅಷ್ಟಾಗಿಯೂ ಕೂಡ ಇವತ್ತು ಬೆಳಗ್ಗೆ ಸುಮಾರು 9:45 10 ಗಂಟೆ ಸಮಯದಲ್ಲಿ ಆರ್ಗನೈಸರ್ಸ್ ಯಾರಿದ್ರು ಅವರುಗಳು ಮತ್ತು ಅವರ ಸಪೋರ್ಟ್ಗೆ ಒಂದು 40ರಿಂದ 50 ಜನ, ಅದ್ರ ಜೊತೆಗೆ ಇಲ್ಲಿ ಸ್ಥಳೀಯ ವಿದ್ಯಾರ್ಥಿಗಳು ಸುಮಾರು ಒಂದು 100ರಿಂದ 150 ಜನ ಸೇರಿಕೊಂಡಿದ್ರು. ಸುಮಾರು 150ರಿಂದ 200 ಜನ ಇಲ್ಲಿ ಶ್ರೀನಗರ ಸರ್ಕಲಲ್ಲಿ ಸೇರಿಕೊಂಡಿದ್ರು. ಅವ್ರಿಗೆ ನಾನೇ ನೇರವಾಗಿ ಆಯೋಜಕರಿಗೆ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಇದು ಅನುಮತಿ ನಿರಾಕರಣೆ ಮಾಡಿರುವಂಥ ಸಂದರ್ಭದಲ್ಲಿ ಸೇರಬಾರ್ದು, ಅದು ಕಾನೂನು ಬಾಹಿರ ಆಗುತ್ತೆ. ಒಂದು. ಎರಡನೇದು, ಇಲ್ಲಿ ಪರಿಸ್ಥಿತಿ ಅವಲೋಕನ ಮಾಡಿದಂಥ ಸಂದರ್ಭದಲ್ಲಿ ಒಬ್ಬ ಅಥವಾ ಇಬ್ಬರು ಕಿಡಿಗೇಡಿಗಳು ಏನಾದರೂ ಹೆಚ್ಚು ಕಡಿಮೆ ಮಾಡಿದ್ರು ಅದರಿಂದ ಪರಿಸ್ಥಿತಿ ವಿಕೋಪಕ್ಕೆ ಹೋಗೋ ಸಾಧ್ಯತೆ ಇರುತ್ತೆ. ನಿಮ್ಮ ಹೋರಾಟವನ್ನು ಯಾರಾದರೂ ಲಾಭ ತೊಗೊಳ್ಳೋವಂಥ ಪರಿಸ್ಥಿತಿ ಸಾಧ್ಯತೆ ಇರುತ್ತೆ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ವಿ. ಮತ್ತು ಸರ್ಕಾರ ಕೂಡ ಏನೆಲ್ಲ ಕ್ರಮ ಕೈಗೊಂಡಿದೆ ಅನ್ನೋಂಥದ್ದನ್ನು ಕೂಡ ಅವರಿಗೆ ತಿಳಿಸಿ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನ ಮಾಡಲಾಯಿತು. ಅಷ್ಟಾಗಿಯೂ ಕೂಡ ಅವರಿಲ್ಲ, ನಾವು ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಪ್ರತಿಭಟನಾ ರ್ಯಾಲಿ ಹೋಗ್ತೀವಿ, ಮತ್ತು ಇಲ್ಲಿ ಸೇರಿರೋವಂಥವರೆಲ್ಲ ಹೋಗ್ತೀವಿ ಅನ್ನೋಂಥ ಸಂದರ್ಭದಲ್ಲಿ ತಮಗೆ ಗೊತ್ತಿದೆ ದಾರಿಯುದ್ದಕ್ಕೂ
10 ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ಇದೆ, ಸಾವಿರಾರು ಜನ ವಿದ್ಯಾರ್ಥಿಗಳು ಆಕಾಂಕ್ಷಿಗಳಿದ್ದಾರೆ. ಅವರು ಎಲ್ಲ ಸೇರಿ ಪರಿಸ್ಥಿತಿ ಕೈಮೀರಿ ಹೋಗಬಾರ್ದು ಅನ್ನೋ ಒಂದು ಕಾರಣ ಇಟ್ಕೊಂಡು ಭಾಳ ಸ್ಪಷ್ಟವಾಗಿ ಅವರಿಗೆ ಮನವರಿಕೆ ಮಾಡಿಕೊಟ್ಟಾಗ್ಯೂ ಕೂಡ ಅವರು ಒಪ್ಪದೇ ಇದ್ದ ಪಕ್ಷದಲ್ಲಿ ಅವರನ್ನು ನಾವು ವಶಕ್ಕೆ ತೊಗೊಳ್ಳುವಂಥದ್ದು, ಅಂದರೆ ಪ್ರಿವೆಂಟಿವ್ ಅರೆಸ್ಟ್ ಅಂತ ಏನು ಹೇಳ್ತೀವಿ, ಆ ವಶಕ್ಕೆ ತೊಗೊಳ್ಳುವಂಥ ಕೆಲಸ ಮಾಡಿದ್ದೇವೆ. ನನ್ನ ಲೆಕ್ಕದಲ್ಲಿ ಸುಮಾರು ಒಂದು 30ರಿಂದ 35 ಜನನ ನಾವು ವಶಕ್ಕೆ ತೊಗೊಂಡಿದ್ದೀವಿ. ಅದರಲ್ಲಿ ವಿದ್ಯಾರ್ಥಿನಿಯರು ಮತ್ತು ಮಹಿಳಾ ಆಕಾಂಕ್ಷಿಗಳು ಕೂಡ ಕೆಲವರು ಇದ್ದಾರೆ. ಸೊ ಅವ್ರಿಗೆ ಏನು ಕಾನೂನು ರೀತಿ ಮುಂದಿನ ಪ್ರಕ್ರಿಯೆ ಇದೆ ಅದನ್ನು ಮಾಡಲಾಗುತ್ತೆ. ಸರ್, ಈಗ ತಾವು ಕೂಡ ಲಾಸ್ಟ್ ಟೈಮು ಜುಬ್ಲಿ ಸರ್ಕಲಲ್ಲಿ ಒಂದು ಪ್ರೊಟೆಸ್ಟ್ ಆಯಿತು. ಆಗ ಅವರಿಗೆ ನಾವು ಸೀಮಿತ ಮಾಡಿದ್ದಂಥ ಮಾರ್ಗನೇ ಬೇರೆ ಇತ್ತು. ಏಕಾಏಕಿ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬಂದಂಥ ಸಂದರ್ಭದಲ್ಲಿ, ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಆಕಾಂಕ್ಷಿಗಳು ಬಂದಂಥ ಸಂದರ್ಭದಲ್ಲಿ ಸುಮಾರು 3-4 ಗಂಟೆಗಳ ಕಾಲ ಜುಬ್ಲಿ ಸರ್ಕಲ್ ಬಂದ್ ಮಾಡಿದ್ದು ತಾವು ಕೂಡ ಗಮನಿಸಿದಿರಿ. ಅಲ್ಲಿ ಭಾಳಷ್ಟು ಫ್ಲೆಕ್ಸ್ ಹರಿಯುವಂಥದ್ದು, ಕೆಲ ವ್ಯಕ್ತಿಗಳಿಗೆ ಅವಮಾನ ಮಾಡೋ ರೀತಿಯಲ್ಲಿ ಘೋಷಣೆಗಳನ್ನು ಹಾಕುವಂಥದ್ದು, ಇದೆಲ್ಲ ಆಗಿತ್ತು. ಮತ್ತೊಂದು ಅಪ್ಡೇಟ್ ಇದೆ, ಗಮನಿಸ್ತಾ ಹೋಗೋಣ. ನೋಡಿ, ಪ್ರತಿಭಟನೆಯ ತೀವ್ರತೆ ಹೇಗಿತ್ತು ಅನ್ನೋದಕ್ಕೆ ಕಾರಣ ರಾಜ್ಯ ಸರ್ಕಾರದಿಂದ ನೇಮಕಾತಿಯ ವಿಳಂಬ ಆಗ್ತಿರೋ ವಿಚಾರ. ಸ್ಪರ್ಧಾರ್ಥಿಗಳಲ್ಲಿ ವಯೋಮಿತಿ ಮೀರುವಂತ ಆತಂಕ ಇದೆ, ಏಜ್ ಬಾರ್ ಆಗ್ಬಿಡುತ್ತೆ. ಒಳ ಮೀಸಲಾತಿಗಾಗಿ ತಡೆ ಹಿಡಿದಿದ್ದಂತಹ ರಾಜ್ಯ ಸರ್ಕಾರ 2024 ಅಕ್ಟೋಬರ್ 28 ನಂತರದ ಅಧಿಸೂಚನೆಯನ್ನು ರದ್ದು ಮಾಡ್ತಾರೆ. ನೇಮಕಾತಿ ಜೊತೆಲಿ ಆಯ್ಕೆ ಪ್ರಾಧಿಕಾರಗಳಿಗೆ ಆದೇಶಿಸ್ತಾರೆ ಸರ್ಕಾರದ ಆದೇಶದ ನಂತರದಲ್ಲಿ ಯಾವುದೇ ರೀತಿಯಾದಂತಹ ನೇಮಕಾತಿ ಆಗುವುದಿಲ್ಲ. ಅಪ್ಲಿಕೇಶನ್ ಬಿಡಿ, ನೋಟಿಫಿಕೇಶನ್ ಬಿಡುವಂತ ಕೆಲಸಗಳಾಗಲ್ಲ. ಒಂದು ಬಹಳ ಸ್ಪಷ್ಟವಾಗಿ ಗೊತ್ತಿರೋದು, ನೋಟಿಫಿಕೇಶನ್ ಆಗಿ ಅನೇಕ ಮಳೆಗಾಲಗಳು ಕಳಿಬೇಕು ಇವ್ರು ಪರೀಕ್ಷೆ ಮಾಡೋದಕ್ಕೆ. ನೀವು ಕೆಪಿಸಿಸಿದು ವೆಬ್ಸೈಟಿಗೆ ಹೋದ್ರೆ ಇವತ್ತಿಗೂ ನೋಟಿಫಿಕೇಶನ್ ಇರೋದು ಲಾಸ್ಟ್ ಇಯರ್ ಅದು. ಯಾವ್ದಾದ್ರು ನೀವು ನೋಟಿಫಿಕೇಶನ್ ಇದೆ ಅಂತ ನೋಡೋದಕ್ಕೆ ಹೋದ್ರೆ ಒಂದು 5-6 ತಿಂಗಳ ಹಿಂದಿನದು ಇರೋದು ನೋಟಿಫಿಕೇಶನ್. ಅಂತ ಒಂದು ಅವ್ಯವಸ್ಥೆ ಈ ಆಯೋಗ ಮತ್ತು ಪ್ರಾಧಿಕಾರದಿಂದ ಆಗ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ. ಎಷ್ಟರ ಮಟ್ಟಿಗೆ ವಿಳಂಬ ಮಾಡ್ತೀರಿ? ಲಕ್ಷಾಂತರ ಕೋಟ್ಯಾಂತರ ಅಂತ ಅನ್ಸುತ್ತೆ, ಅಷ್ಟು ಜನ ಇವತ್ತು ಪರೀಕ್ಷೆಗಳನ್ನ ಬರಿತಾರೆ. ಸರ್ಕಾರಿ ಹುದ್ದೆಯನ್ನು ನಾನು ಪಡಿಲೇಬೇಕು ಅಂತ ವರ್ಷಾನುಗಟ್ಟಲೆ ಓದಿ ಆಮೇಲೆ ಅಷ್ಟೊಂದು ಸ್ಟಡಿ ಮಾಡಿ ಪರೀಕ್ಷೆಯನ್ನು ಬರೆದ್ರೆ ಪರೀಕ್ಷೆಯ ಫಲಿತಾಂಶ ಬರೋದಕ್ಕೆ 1-1.5 ವರ್ಷ ಬೇಕು ನಿಮಗೆ. ಸೊ ಇಷ್ಟರ ಮಟ್ಟಿಗೆ ಅವ್ಯವಸ್ಥೆ ನಿಮ್ಮಲ್ಲಿ ಇದೆ ಅನ್ನೋದಾದ್ರೆ ಆಯೋಗ ಯಾಕೆ ಹಾಗಾದ್ರೆ ಆಯೋಗ ಒಂದು ಸರಿಯಾದ ವ್ಯವಸ್ಥೆಯಲ್ಲಿ ಪರೀಕ್ಷೆಗಳನ್ನು ಮಾಡೋದಕ್ಕೆ ಸಾಧ್ಯನೇ ಇಲ್ವಾ? ಹಾಗಾದ್ರೆ ನೀವೇನು ಭರವಸೆ ಕೊಟ್ಟಿದ್ರಿ ಹೇಳಿ? ಸರ್ಕಾರ ಅಧಿಕಾರವನ್ನು ಹಿಡಿಯುವಂತ ಸಂದರ್ಭದಲ್ಲಿ ನಾವು ಎಲ್ಲಾ ನೇಮಕಾತಿಗಳನ್ನ ಮಾಡ್ತೀವಿ, ಬಿಡಿ ನೀವು ಅದು ಮಾಡೋದಕ್ಕೆ ಆಗಲ್ಲ ಅನ್ನೋದಾದ್ರೆ ನೀವು ಕೇಂದ್ರ ಸರ್ಕಾರಕ್ಕೆ ಯಾವ ರೀತಿಯಲ್ಲಿ ಆರೋಪ ಮಾಡ್ತೀರಿ? ಕೇಂದ್ರ ಸರ್ಕಾರ ಹೇಳ್ತು, ನರೇಂದ್ರ ಮೋದಿ ಅವ್ರ ಸರ್ಕಾರ ಇಷ್ಟಿಷ್ಟು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ನಮ್ಮ ಜೊತೆ ತರಬೇತಿದಾರರು, ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಹೋರಾಟಗಾರರಾಗಿರುವಂತ ಶಿವರಾಜ್ ಪಲ್ಲದವ್ರು ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ಕಾರ. ನನ್ನ ಧ್ವನಿ ಕೇಳಿಸ್ತಿದೆಯಾ? ಕೇಳಿಸ್ತಿದೆ ಸರ್, ಕೇಳಿಸ್ತಿದೆ. ಒಂದು ಬಹಳ ಪ್ರಮುಖವಾಗಿ, ಬಹಳ ಸೂಕ್ಷ್ಮವಾಗಿ ನೀವು ನೋಡಿರ್ತೀರಾ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿದ್ಯಾರ್ಥಿಗಳ ಜೀವನ ಹೆಂಗಿರುತ್ತೆ, ಆ ಪರೀಕ್ಷೆ ಪಾಸ್ ಮಾಡ್ಕೊಳ್ಳೋದಕ್ಕೆ ಎಷ್ಟು ಕಷ್ಟಪಡ್ತಾರೆ ಅಂತ. ಆದರೆ ಸದ್ಯ ರಾಜ್ಯದಲ್ಲಿ ಆಗ್ತಿರೋ ಈ ಬೆಳವಣಿಗೆ ನೋಡಿದ್ರೆ ಏನು ಅನ್ಸುತ್ತೆ ನಿಮಗೆ? ಒಂದು ನೇಮಕಾತಿ ಆಗೋದಿಲ್ಲ, ಮಾಡಿದ್ರು ಕೂಡ ಎಡವಟ್ ಮೇಲೆ ಎಡವಟ್ ಮಾಡ್ತಾರಲ್ಲ, ಸರ್ಕಾರ ಏನ್ ಮಾಡ್ತಿದೆ ಅಂತ? ಸರ್, ಇದು ಇವತ್ತು ನಡೆದ್ ಬರ್ತಾ ಇರೋದಲ್ಲ, ಸುಮಾರು ಈಗ 2-3 ವರ್ಷ ಆಯ್ತು. ಯಾವುದೂ ಒಂದು ನೋಟಿಫಿಕೇಶನ್ ಗಳನ್ನ ಸರಿಯಾಗಿ ಮಾಡಿಲ್ಲ ಸರ್ಕಾರ. ಸಾವಿರಾರು ವಿದ್ಯಾರ್ಥಿಗಳು, ಸಾವಿರಾರು ಅನ್ನೋದಕ್ಕಿಂತ ಲಕ್ಷಾಂತರ ವಿದ್ಯಾರ್ಥಿಗಳು ಬಿಜಾಪುರ, ಧಾರವಾಡ ತರಬೇತಿ ಕೇಂದ್ರಗಳಲ್ಲಿ ತರಬೇತಿ ಪಡ್ಕೊಂಡು, ಲೈಬ್ರರಿಯಲ್ಲಿ ಓದ್ಕೊಂಡು, ಮನೆಗಳಿಂದ ದುಡ್ಡಿಗೆ ಅವಲಂಬಿತರಾಗಿ 2-3 ವರ್ಷ, 4 ವರ್ಷ, 5 ವರ್ಷದಿಂದ ಎಲ್ಲ ಓದ್ತಾ ಇದ್ದಾರೆ. ಬಟ್ ಕೆಲವೊಂದಿಷ್ಟು ಸರ್ಕಾರಿ ಇಲಾಖೆಗಳಲ್ಲಿ 5, 4, 3 ವರ್ಷಗಳಿಂದ ನೋಟಿಫಿಕೇಶನ್ ಆಗಿಲ್ಲ. ನೋಟಿಫಿಕೇಶನ್ ಆದ್ರೂ ಕೂಡ ಅಲ್ಲಿ ಭ್ರಷ್ಟಾಚಾರ, ಈ ಕ್ವಶನ್ ಪೇಪರ್ ಲೀಕ್ ಮಾಡಿ ಆ ನೋಟಿಫಿಕೇಶನ್ ಗಳನ್ನ ಹಾಳು ಮಾಡಿ ಮತ್ತೆ ರೀ ಎಕ್ಸಾಮ್, ಇಡೀ ವ್ಯವಸ್ಥೆನೇ ಅತ್ಯಂತ ಕರೆಕ್ಟ್ ಆಗಿ ಹೋಗ್ಬಿಟ್ಟಿದೆ ಸರ್. ಇದರಿಂದ ಈ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗೋ ತನಕ ಈ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು, ಯಾಕಂತಂದ್ರೆ ಈ ಬಡ ಮತ್ತು ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಈ ಸರ್ಕಾರಿ ಹುದ್ದೆ ಅನ್ನೋದು ಒಂದು ಆಸ್ಪಿರೇಷನ್ ಸರ್ ಅವ್ರಿಗೆ. ಹೌದೌದು. ಈ ಕ್ಷೇತ್ರದಲ್ಲಿ ಅಷ್ಟೊಂದು ಅವಕಾಶಗಳಿಲ್ಲ, ಶಿಕ್ಷಣದ ಗುಣಮಟ್ಟನೇ ಕಡಿಮೆ ಇದೆ. ನಾವು ಪ್ರಾಥಮಿಕ ಶಿಕ್ಷಣದಿಂದಾನೇ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸಿದ್ರೆ ಅವರು ಕೂಡ ಕಾಲೇಜ್ ಶಿಕ್ಷಣ ಮುಗಿಸಿ ಒಳ್ಳೊಳ್ಳೆ ಅವರೇ ಒಂದೇನೋ ಪ್ಲಾನ್ ಮಾಡ್ತಾರೆ. ಈಗ ವಿದ್ಯಾರ್ಥಿಗಳು ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಓದಿ ಪ್ರೈವೇಟ್ ಸೆಕ್ಟರ್ ನಲ್ಲಿ ಜಾಬ್ ಇಲ್ದೇ ಇರುವಾಗ ಬಡ ಮತ್ತು ಮಧ್ಯಮ ವರ್ಗದ ಮಕ್ಕಳಿಗೆ ಇದೊಂದು ದೊಡ್ಡ ಆಸೆ ಸರ್. ಇಂತ ತಮ್ಮ ಟೈಮನ್ನೆಲ್ಲ ಕೊಟ್ಟು, ತಮ್ಮ ಎಫರ್ಟ್ ಅನ್ನೆಲ್ಲ ಕೊಟ್ಟು ಓದ್ತಾ ವಿದ್ಯಾರ್ಥಿಗಳಿಗೆ ಈ ರೀತಿ ಮೋಸ ಆಗ್ತಾ ಇರೋದು ತುಂಬಾ ಕಳವಳಕಾರಿ ಸರ್. ಇದು ಯುವ ಜನತೆಗೆ ಈ ರೀತಿ ಮೋಸ ಆಗ್ತಾ ಇರೋದು.
ಶಿವರಾಜ್ ಸರ್, ನನ್ನ ಧ್ವನಿ ನಿಮ್ಗೆ ಸ್ಪಷ್ಟವಾಗಿ ಕೇಳಿಸ್ತಾ ಇದ್ರೆ? ನಾನು ಶ್ರೀರಾಜ್ ವಕ್ಕೋಡಿ ಮಾತಾಡ್ತಾ ಇರೋದು. ನಮಸ್ತೆ ಸರ್. ನಮಸ್ತೆ. ಈಗ ಈ ವಯೋಮಿತಿ ಹೆಚ್ಚಳ ಮಾಡೋದಕ್ಕಿಂತ ಸರಿಯಾದ ಸಮಯದಲ್ಲಿ ನೇಮಕಾತಿ ಆದ್ರೆ ಬಹಳ ಚೆನ್ನಾಗಿರುತ್ತೆ ಅಲ್ವಾ? ಈ ವಯೋಮಿತಿ ಹೆಚ್ಚು ಮಾಡೋದು, ನೇಮಕಾತಿ ಆಯಾಯ ಕಾಲಘಟ್ಟದಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇದೆ ಆ ಸಂದರ್ಭದಲ್ಲಿ ಮಾಡ್ಕೊಂಡ್ ಬಿಟ್ರೆ ಈ ವಯೋಮಿತಿ ಹೆಚ್ಚಳ ಮಾಡೋದು, ಸಡಿಲಿಕೆ ಮಾಡೋದು ಆ ತರದಲ್ಲ ಸಂದರ್ಭಗಳೇ ಬರೋದಿಲ್ಲ ಅಲ್ಲ? ಎಸ್ ಸರ್, ಡೆಫಿನೆಟ್ಲಿ. ಈಗ ಸಾಕಷ್ಟು ಜನ ವಿದ್ಯಾರ್ಥಿಗಳು 21 ವಯಸ್ಸಿಗೆ ಡಿಗ್ರಿ ಮುಗಿಸಿ 30-32 ವಯಸ್ಸಾಗೋ ತನಕ ಇನ್ನೂ ಓದ್ತಾನೆ ಇದ್ದಾರೆ ಸರ್. ಅಂದ್ರೆ ಅವ್ರದ್ದು ಏಜ್ ಲಿಮಿಟ್ ಕ್ರಾಸ್ ಆಗಿ ಹೋಗ್ತಾ ಇದೆ. ಸೊ ಅಂತ ಸಮಯದಲ್ಲಿ ಅವರು ಟೈಮ್ ಟು ಟೈಮ್ ನೋಟಿಫಿಕೇಶನ್ ಗಳನ್ನ ಮಾಡಿ ಎಕ್ಸಾಮ್ ನಡೆಸಿದ್ದೇ ಆದಲ್ಲಿ ಅವ್ರಿಗೆ ಅವಾಗವಾಗ್ಲೇ ಅವಕಾಶಗಳು ಸಿಕ್ಬಿಡುತ್ತೆ. ಅವ್ರು ಒಂದು ಪರೀಕ್ಷೆ, ಒಂದು PSI ಪರೀಕ್ಷೆ ಬರೀಬೇಕಂದ್ರೆ 5 ವರ್ಷ ಕಾಯ್ಬೇಕು, ಒಂದು KS ಪರೀಕ್ಷೆ ಬರೀಬೇಕು ಅಂತಂದ್ರೆ 10 ವರ್ಷ ಕಾಯ್ಬೇಕು. ಎಲ್ಲದರಲ್ಲೂ ಕರಪ್ಷನ್. ಈ ಕ್ವಶನ್ ಪೇಪರ್ ಸೆಟ್ಟಿಂಗ್ ಇಂದ ಹಿಡಿದ್ಬಿಟ್ಟು ಕ್ವಶನ್ ಪೇಪರ್ಸ್ ಲೀಕ್ ಆಗೋದಾಗಿರ್ಬೋದು, ಪೋಸ್ಟ್ ಗಳನ್ನೇ ಮಾರ್ಕೊಳ್ಳೋದಿದೆ, ಕಮಿಷನ್ ದಂಧೆ ನಡೆಯುತ್ತೆ. ಪೂರ್ತಿ ವ್ಯವಸ್ಥೆನೆ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಸರ್, ಇವ್ರಿಗೆ ಲಕ್ಷಾಂತರ ವಿದ್ಯಾರ್ಥಿಗಳು ಸರ್, ನಮ್ಮ ಭಾರತ ಮುಂದುವರಿಬೇಕು ಅಂತಂದ್ರೆ ಪ್ರತಿಯೊಬ್ಬ ಶಿಕ್ಷಿತ ಯುವಕನಿಗೆ ಅವಕಾಶಗಳು ಸಿಗಬೇಕು. ಅದು ಖಾಸಗಿ ಆಗಿರ್ಲಿ, ಸರ್ಕಾರಿ ಕ್ಷೇತ್ರ. ನಮ್ದು ಒಂದು ಸಮಾಜವಾದಿ ದೇಶ ಆಗಿರೋದ್ರಿಂದ ಸರ್ಕಾರದ ಜವಾಬ್ದಾರಿ ಅದು. ಎಲ್ಲರಿಗೂ ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರು ಅರ್ಹರಿಗೆ ಒಳ್ಳೆ ಉದ್ಯೋಗ ಅವಕಾಶ ಕೊಡಬೇಕು ಅನ್ನೋದು ಸರ್ಕಾರದ ಕರ್ತವ್ಯ. ಇದೇ ಸಿದ್ದರಾಮಯ್ಯನವರು, ನಮ್ಮ ಮುಖ್ಯಮಂತ್ರಿಗಳು, ನಾವು PSI 545 ಎಕ್ಸಾಮಿನೇಷನ್ ಕರಪ್ಷನ್ ಆದಾಗ ನಾವು ಹೋರಾಟ ಮಾಡಿದಾಗ ಅವ್ರ ಹತ್ರ ಹೋದಾಗ ಅವರೇ ಹೇಳಿದ್ರು, ಇಲ್ಲ ನಾನ್ ಸರ್ಕಾರಕ್ಕೆ ಬಂದ್ 100 ದಿನಗಳಲ್ಲಿ ಎಲ್ಲಾ ಪೋಸ್ಟ್ ಗಳನ್ನ ತುಂಬ್ಕೊಂಡ್ಬಿಡ್ತೀವಿ, ಹಿಂಗ್ ಮಾಡ್ತೀವಿ ಅಂತ. ಅವ್ರ ಸರ್ಕಾರ ಬಂದಾಗಿಂದನೂ ಏನು ನಡೀತಾ ಇಲ್ಲ ಸರ್. ಮೊದಲು ಏನಿತ್ತು ಅದೇ ಪರಿಸ್ಥಿತಿ ಮುಂದುವರಿತಾ ಇದೆ. ಲಿಟ್ರಲಿ ಸರ್, ಈಗ ಎಷ್ಟೊಂದು ಬಡ ವಿದ್ಯಾರ್ಥಿಗಳು ಕಣ್ಣೀರ್ನಲ್ಲಿ ಕೈ ತೊಳೆಯುವಂತ ಪರಿಸ್ಥಿತಿ. ಊಟಕ್ಕೆ ದುಡ್ಡಿಲ್ಲ ಅವ್ರ ಹತ್ರ. ಕೆಲವು ಇಲಾಖೆಗಳಲ್ಲಿ 15 ವರ್ಷಗಳಿಂದ ನೇಮಕಾತಿ ಪ್ರಕ್ರಿಯೆನೇ ಆಗಿಲ್ಲ. ಎಸ್ ಸರ್, 15 ವರ್ಷಗಳಿಂದ ಕೆಲವೊಂದಿಷ್ಟಂತೂ ಇಲಾಖೆಗಳಲ್ಲಿ ಆ ನೋಟಿಫಿಕೇಶನ್ ಬಂದು ಆ ಗವರ್ಮೆಂಟ್ ಕಳಿಸಿ ಗವರ್ಮೆಂಟ್ ಅಲ್ಲಿ ಪಾಸ್ ಆದ್ರೂ ಕೂಡ ಇವರು ಆ ನೇಮಕಾತಿಗಳನ್ನ ಕರೆಯಲ್ಲ. ಯಾವುದೋ ಒಂದು ಕಾಂಪ್ಲೆಕ್ಸ್ ಇಶ್ಯೂ ತಂದು ಬಿಟ್ಟು ಅದನ್ನ ಕೋರ್ಟ್ ಅಲ್ಲಿ ಸ್ಟೇ ತರೋ ತರ ನೋಡ್ಕೊಳ್ತಾರೆ. ಆ ಕೋರ್ಟ್ ಅಲ್ಲಿ ಸ್ಟೇ ಆಗೋ ತರ ಸರ್ಕಾರದಲ್ಲೇ ಏನಾದ್ರೂ ಗೊಂದಲ ಉಂಟು ಮಾಡ್ಬಿಟ್ಟಿರುತ್ತೆ. ಅಲ್ಲೂ ಸ್ಟೇ ಪಾಸ್ ಆದವ್ರಿಗೆ ಸರ್ 4-5 ವರ್ಷ 10 ವರ್ಷ ಆದ್ಮೇಲೆ ನೇಮಕಾತಿ ಪತ್ರ ಸಿಕ್ಕೋರೋದನ್ನ ನೋಡಿದೀನಿ ನಾನು. ನೋಟಿಫಿಕೇಶನ್ ಬರೋದೇ 10-15 ವರ್ಷಕ್ಕೊಮ್ಮೆ. ಅದರಲ್ಲಿ 10 ವರ್ಷ ಬಿಟ್ಟು ನೀವು ನೇಮಕಾತಿ ಪತ್ರ ಕೊಡ್ತಾ ಇದ್ದೀರಾ. ಪ್ರತಿಯೊಂದರಲ್ಲೂ ಕೂಡ ಈಗ UPSCನೇ ಇದೆ ಸರ್. ಈಗ UPSC ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಇಡೀ ದೇಶದಲ್ಲಿ ಎಕ್ಸಾಮ್ ನಡೆಸುತ್ತೆ. IAS KS ಪ್ರತಿ ವರ್ಷ ನಡೆಸುತ್ತೆ. ಅದ್ ಏನ್ ಆಗ್ಲಿ ಬಿಡ್ಲಿ, ಭೂಕಂಪ ಆಗ್ಲಿ, ಕರೋನಾ ಆಗ್ಲಿ, ಏನೇ ಆಗ್ಲಿ, ಅವ್ರ ಪರೀಕ್ಷೆಗಳು ನಡೆಯುತ್ತೆ. ಅಷ್ಟು ಜನ ಅಲ್ಲಿ ನೇಮಕಾತಿ ಹೊಂದ್ತಾರೆ. ಸೊ ಆ ರೀತಿ ಪಾರದರ್ಶಕ ವ್ಯವಸ್ಥೆ UPSC ತರ KPSC ಯಲ್ಲೂ ಕೂಡ ಸುಧಾರಣೆಗಳಾಗ್ಬೇಕು. KPSC ಯಲ್ಲಿ ಪೊಲಿಟಿಕ್ಸ್ ನಾವು ತೆಗೆದು ಹಾಕ್ಬಿಡ್ಬೇಕು. ಯಾಕಂತಂದ್ರೆ ಈ ರಾಜಕೀಯ ವ್ಯಕ್ತಿಗಳು ಬಂದಾಗ ಅವ್ರಿಗೆ ವಿದ್ಯಾರ್ಥಿಗಳಿಗೆ ದುಃಖ ಅರ್ಥ ಆಗೋದಿಲ್ಲ. ಸೊ ಯಾರಾದ್ರೂ ಶಿಕ್ಷಣ ತಜ್ಞರನ್ನೇ KPSC ಚೇರ್ಮನ್ ಆಗಿ ಮಾಡಿದಾಗ ಅವರು ಕೂಡ ಜನರು ವಿದ್ಯಾರ್ಥಿಗಳ ಕಷ್ಟ ಅರ್ಥ ಮಾಡ್ಕೋತಾರೆ ಅಂತ ಅನ್ಸುತ್ತೆ ಸರ್. ಬಟ್ ಇವಾಗ ಆಗ್ತಿರೋದಂತೂ ವಿದ್ಯಾರ್ಥಿಗಳು 7-8 ವರ್ಷದಿಂದನೂ ಅವ್ರಿಗೆ ಕೆಲವೊಂದಿಷ್ಟು ಪೋಸ್ಟ್ ಗಳದ್ದು ನೋಟಿಫಿಕೇಶನ್ ಆಗಿಲ್ಲ ಸರ್. ಡಿಪಾರ್ಟ್ಮೆಂಟ್ ಗಳು ಬೇಜವಾಬ್ದಾರಿ ಆಗಿದೆ. ಸರ್ಕಾರನು ಕೂಡ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ತುಂಬಾ ಯುವ ನಿಧಿ ಕೊಡೋದಕ್ಕಿಂತ ಸರ್ ಅವ್ರಿಗೆ ಕೆಲಸ ಕೊಟ್ಬಿಟ್ರೆ ಸಾಕು. ಹೌದು ನಿಜಕ್ಕೂ. ಆಮೇಲೆ ಈ ಪರೀಕ್ಷೆಗಳನ್ನ ಮಾಡಿದ್ರು, ಆಮೇಲೆ ಫಲಿತಾಂಶ ಬಂದ್ರು ಕೂಡ ಉದ್ಯೋಗ ಪಡಿಬೇಕು ಅಂತಂದ್ರೆ ಲಂಚ ಕೊಡ್ಬೇಕಲ್ಲ ಸರ್. KPCC ಆಗ್ಲಿ, ಆಮೇಲೆ ಮೇಲೆ ಕೇಂದ್ರ ಆಯೋಗದಿಂದಲೂ ಕೂಡ ಅಷ್ಟೇ. ಈಗ ಈ ಕರ್ನಾಟಕದಲ್ಲಿ ಸರ್, ನಾನು UPSC ಆ ರೀತಿ ನಾವು ಮಾತಾಡೋದು ತಪ್ಪಾಗ್ಬಿಡುತ್ತೆ. ಯಾಕಂದ್ರೆ UPSC ತುಂಬಾ ವರ್ಷದಿಂದ ನೋಡ್ಕೊಂಡ್ ಬರ್ತಾ ಇದೀವಿ. UPSC ಪಾರದರ್ಶಕತೆಯನ್ನ ಮೇಂಟೈನ್ ಮಾಡಿದೆ. ಅವರು ಅಲ್ಲಿ ನಮಗೆ ದುಡ್ಡು ಕೊಟ್ಟು IAS ಆಗೋದು ಯಾವತ್ತು ಕಲ್ಪನೆ ಯಾವ ವಿದ್ಯಾರ್ಥಿನೂ ಮಾಡಕ್ಕೆ ಕಷ್ಟ. ಬಟ್ ಇಲ್ಲಿ ನಾವು PSI ಆಗ್ಬೇಕಂದ್ರೆ ವಿದ್ಯಾರ್ಥಿಗಳದೊಂದು ಕಾನ್ಸೆಪ್ಟ್ ಇರುತ್ತೆ ಸರ್. ವೈ KPCC ಕಾಂಟ್ ಅಂತ. ಇಲ್ಲಿ ದುಡ್ಡು ಕೊಟ್ರೇನೆ ಆಗುತ್ತೆ. KS ಆಗ್ಬೇಕು, ದುಡ್ಡು ಕೊಟ್ರೇನೆ ಆಗುತ್ತೆ. ಫಿಕ್ಸ್ ಇರುತ್ತೆ ಸರ್ ರೇಟ್ಗಳು. ಈ ಹುದ್ದೆ ಆಗ್ಬೇಕು ಅಂದ್ರೆ 1.5 ಕೋಟಿ, ಈ ಹುದ್ದೆ ಆಗ್ಬೇಕಂದ್ರೆ 1 ಕೋಟಿ. ಸೊ ಈ ರೀತಿ ಇದ್ದಾಗ ಅವರು ಜಾಬ್ಗೆ ಸೇರ್ಕೊಂಡಂತಹ ಆಸ್ಪಿರೆಂಟ್ಸ್ ಆ 1.5 ಕೋಟಿ ವಾಪಸ್ ತೆಗಿಯಕ್ಕೆ ಮತ್ತೆ ಕರಪ್ಷನ್ ಅಲ್ಲಿ ಇನ್ವಾಲ್ವ್ ಆಗ್ಬಿಡ್ತಾರೆ. ಸಿಸ್ಟಮ್ ಹಾಳಾಗಿ ಹೋಗ್ಬಿಡುತ್ತೆ. ದುಡ್ಡು ಕೊಟ್ಟು ಹೋದವರು ಸರ್ಕಾರಿ ಸೇವೆಗೆ ಹೋದ್ಮೇಲೆ ಜನರ ಸೇವೆ ಮಾಡಲ್ಲ ಅವರು. ಹೌದು ಅವ್ರು ನಾನು KPSCನೂ ಹಾಗೆ ಆಗಿದೆ, KEನೂ ಹಾಗೆ ಆಗಿದೆ. ಎಸ್ ಸರ್ ಎಲ್ಲ ಈಗ ಸುಮಾರು ವರ್ಷಗಳಿಂದ ನೋಟಿಫಿಕೇಶನ್ ಗಳು ಬಂದ್ರೂ ಕೂಡ ಅಕ್ರಮಗಳು ಕಡ್ಡಾಯವಾಗಿ ಹಾಗೆ ಆಗ್ತಿದೆ ಸರ್. ಕೆಲವೊಂದಿಷ್ಟು ಮೂಲಗಳ ಪ್ರಕಾರ ಅಂತೂ ಪ್ರತಿ ಎಕ್ಸಾಮ್ ನಲ್ಲಿ ಇಂತಿಷ್ಟು ಸೀಟುಗಳು ಫಾರ್ ಸೇಲ್ ಅಂತ ಇಟ್ಬಿಟ್ಟಿರ್ತಾರೆ. ಹೌದು ಕಾರ್ಯದರ್ಶಿಗಳಿಗೆ ಇಷ್ಟು ಕೊಡ್ಬೇಕು, ಇಲಾಖೆಯ ಸಚಿವರಿಗೆ ಇಷ್ಟು ಕೊಡ್ಬೇಕು, ಅಲ್ಲಿ ಯಾರೋ ಮಧ್ಯವರ್ತಿ ಬಂದಿರ್ತಾನೆ ಅವನಿಗೆ ಅಷ್ಟು ಕೊಡ್ಬೇಕು. ಇದೇ ಆಯ್ತು.
ಇದು ಆಗಿರೋದ್ರಿಂದ ವಿದ್ಯಾರ್ಥಿಗಳು ಸುಮ್ನೆ ಇದನ್ನ ಇಲ್ಲ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಮಾಡಲ್ಲ ಸೇಲ್ ಮಾಡ್ತೀವಿ ಅಂತೇಳಿ ಗೌರ್ಮೆಂಟ್ ಅವ್ರ ಒಂದು ಬೋರ್ಡ್ ಫಾರ್ ಸೇಲ್ ಇದು KC ಪೋಸ್ಟ್ ಗೆ ಇಷ್ಟು ಅಂತೇಳಿ ಡೈರೆಕ್ಟ್ ಹಾಕ್ಬಿಟ್ರೆ ದುಡ್ಡು ಇರೋರಾದ್ರೂ ಮಾಡ್ಕೊಂಡು ಹೋಗ್ತಾರೆ. ಸುಮ್ನೆ ವಿದ್ಯಾರ್ಥಿಗಳಿಗೆ ಕನಸು ತೋರಿಸಿ ಆ ಕನಸುಗಳನ್ನ ಭಗ್ನ ಮಾಡೋದಕ್ಕಿಂತ ಡೈರೆಕ್ಟ್ ಆಗಿ ಸೇಲು ಇದು ನೀವು ಆನ್ಲೈನ್ ಹರಾಜು ಮಾಡ್ಬಿಡ್ತೀವಿ ನಾವು ಸೀಟುಗಳನ್ನ ನೀವು ತಗೊಂಡ್ಬಿಡಿ ಅಂತ ಹೇಳಿ ಹೇಳ್ಬಿಟ್ರೆ ಇನ್ನೂ ಒಳ್ಳೇದು ಅಂತ ಅನ್ಸುತ್ತೆ ಸರ್ಕಾರದ ಪ್ರವೃತ್ತಿ ನೋಡಿದ್ರೆ. ಎಸ್, ಜೊತೆಯಲ್ಲಿ ಶಿವರಾಜ್ ಅವರೇ, ಒಂದು ಬಹಳ ಸ್ಪಷ್ಟವಾಗಿ ನೀವು ಕೂಡ ಇದೇ ಫೀಲ್ಡ್ ನಲ್ಲಿ ನೋಡಿದೀರಾ ಏನೇನ್ ಆಗುತ್ತೆ ಅಂತ. ಬಹಳ ನೋಡೋದು ಅಂತೂ ಇಂತೂ ನೇಮಕಾತಿ ಆಯ್ತು, ನೋಟಿಫಿಕೇಶನ್ ಆಯ್ತು, ಪರೀಕ್ಷೆ ಆದ ನಂತರ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆ ನೋಡಿದ್ರೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ ಯಾರಿಗಾದ್ರು, ಅಂತಂತ ಪ್ರಶ್ನೆಗಳು. ಹಂಗಾದ್ರೆ ಏನ್ ಮಾಡ್ತಾರೆ ಇವರು ಅಂತ? ಸರ್, ಒಂದು KPSC KE ಎಕ್ಸಾಮ್ ನಡೆಸೋದ್ರಲ್ಲಿ ದೊಡ್ಡ ಸಮಸ್ಯೆ ಏನು ಅಂತಂತಂದ್ರೆ, ಮೊದಲು ಕ್ವಶನ್ ಪೇಪರ್ ಗಳನ್ನ ಇಂಗ್ಲಿಷ್ ನಲ್ಲಿ ಸಿದ್ಧಪಡಿಸ್ತಾರೆ. ಆ ಇಂಗ್ಲಿಷ್ ನಲ್ಲಿ ಸಿದ್ಧಪಡಿಸಿ ಗೂಗಲ್ ಟ್ರಾನ್ಸ್ಲೇಟ್ ಮುಖಾಂತರ ಅಥವಾ ಯಾರೋ ಒಂದು ಕನ್ನಡನೇ ಗೊತ್ತಿಲ್ಲದೆ ಇರೋರ್ನ ಕರ್ಕೊಂಡ್ ಬಂದು ಆ ಟ್ರಾನ್ಸ್ಲೇಷನ್ ಮಾಡಿಸ್ಬಿಡ್ತಾರೆ. ಆ ಪ್ರಶ್ನೆಗಳನ್ನ ನೋಡಿದ್ರೆ ಈಗ ನದಿ ವ್ಯವಸ್ಥೆಗೆ ಚರಂಡಿ ವ್ಯವಸ್ಥೆ ಅಂತ ಬರ್ದಿರುತ್ತೆ. ಈ ಕನ್ನಡದ ವಿದ್ಯಾರ್ಥಿಗಳಿಗೆ ಮೊದಲನೇದು ಅರ್ಥ ಆಗಲ್ಲ. ಆಮೇಲೆ ಇನ್ನೊಂದೇನು ಸರ್, ಈಗ ಗವರ್ಮೆಂಟ್ ಎಕ್ಸಾಮ್ಸ್ ಗಳಲ್ಲಿ ಕ್ವಶನ್ ಪೇಪರ್ ಸೆಟ್ಟರ್ಸ್ ಕೆಲವೊಂದಿಷ್ಟು ಮಿಸ್ಟೇಕ್ ಮಾಡ್ತಾ ಇದಾರೆ. ಯಾವ್ದೋ ಒಂದು ವೆಬ್ಸೈಟ್ ಇಂದ ಪ್ರಶ್ನೆ ತಗೊಂಡು ಅದನ್ನ ಕನ್ನಡ ಇಂಗ್ಲಿಷ್ ಅಲ್ಲೂ ಚೆನ್ನಾಗಿರಲ್ಲ ಅದ್ ಪ್ರಶ್ನೆ, ಕನ್ನಡದಲ್ಲೂ ಸರಿಯಾಗಿರಲ್ಲ ಟ್ರಾನ್ಸ್ಲೇಷನ್. ಕನ್ನಡ ವಿದ್ಯಾರ್ಥಿಗಳು ಇವತ್ತಿನ ದಿನಕ್ಕೆ ಕರ್ನಾಟಕದಲ್ಲಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಪಾಸ್ ಆಗೋದು ಅಸಾಧ್ಯವಾದ ಮಾತು ಸರ್ ಅದು. ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಮಾಧ್ಯಮ ವಿದ್ಯಾರ್ಥಿಗಳಿಗೆ ನೋಡಿದ್ರೆ ಅವ್ರದ್ದು ಇವ್ರದ್ದು ಆಕ್ಚುಲಿ ಅದನ್ನ ಪ್ರಶ್ನೆ ಕನ್ನಡ ಪ್ರಶ್ನೆಗಳನ್ನೇ ಅರ್ಥ ಮಾಡ್ಕೊಳಕ್ ಆಗಲ್ಲ. ಅದ್ರಲ್ಲೂ ಲೀಕ್ ಮಾಡಿರ್ತಾರೆ. ಮಾಡೋದು ಕೆಟ್ಟ ಕೆಲ್ಸ, ತಪ್ಪು ಕೆಲ್ಸ, ಅದನ್ನೂ ಕೂಡ ಲೀಕ್ ಮಾಡಿ ಅಲ್ಲೂ ಕೂಡ ಸಿಕ್ಕಾಕೊಳ್ತಾರೆ. ಇದು ಒಂಥರ ವಿದ್ಯಾರ್ಥಿಗಳ ಭವಿಷ್ಯ. ವಿದ್ಯಾರ್ಥಿ ಅಷ್ಟೇ ಅಲ್ಲ ಸರ್, ಇದು ನಮ್ಮ ಸರ್ಕಾರ. ಯಾಕಂದ್ರೆ ಇವರೆಲ್ಲ ಸೆಲೆಕ್ಟ್ ಆಗಿ ಬರೋರು ಸರ್ಕಾರ ನಡೆಸೋರು. ಮುಂದೆ ಮಿನಿಸ್ಟರ್ಗಳು 5 ವರ್ಷಕ್ಕೆ ಹೋಗ್ತಾರೆ. ಇವರು 30-40 ವರ್ಷ ಸರ್ಕಾರದಲ್ಲಿ ಸೇವೆಯಲ್ಲಿದ್ದು ಆ ಸೇವೆ ಮಾಡೋರು ಇವರು. ನಮಗೆ ಮುಂದೆ ಸರ್ವಿಸ್ ಪ್ರೊವೈಡರ್ಸ್ ಇವರೇ. ನಮ್ ಮನೇಲಿ ಒಂದೇನೋ ಕಷ್ಟ ಆದಾಗ ನಾವು ಇವ್ರ ಹತ್ರನೇ ಹೋಗ್ಬೇಕಾಗತ್ತೆ. ಈಗ ದುಡ್ಡು ಕೊಟ್ಟವ್ರು ಹೋದವ್ರ ಹತ್ರ ನಾವು ಹೋದ್ರೆ ಅವ್ರು ದುಡ್ಡು ತಗೊಂತಾರೆ. ಈ ಅಕ್ರಮ ಎಲ್ಲ ಆಗಿ ಫ್ರಸ್ಟ್ರೇಷನ್ ಆಗಿ ಮುಂದೆ ಆಫೀಸರ್ ಆದವರು ಅದೇ ಫ್ರಸ್ಟ್ರೇಷನ್ ಅಲ್ಲೇ ಕೆಲಸ ಮಾಡ್ತಾರೆ. ನಮ್ ರಾಜ್ಯ ಮುಂದುವರಿಬೇಕು, ನಮ್ಮ ರಾಜ್ಯದಲ್ಲಿ ಜನರಿಗೆ ಸರ್ಕಾರದಿಂದ ಸರಿಯಾಗಿ ಸೇವೆ ಸಿಗ್ಬೇಕು ಅಂತಂದ್ರೆ ಕರೆಕ್ಟ್ ಆಗಿ ನೋಟಿಫಿಕೇಶನ್ ಮಾಡಿ ಕರೆಕ್ಟ್ ಆಗಿ ಎಕ್ಸಾಮ್ ಗಳನ್ನ ಕರೆದು ಅರ್ಹ ವಿದ್ಯಾರ್ಥಿಗಳನ್ನ ಹುದ್ದೆಗಳಿಗೆ ತಗೊಂಡಾಗ ಮಾತ್ರ ಇದು ಸಾಧ್ಯ ಆಗುತ್ತೆ ಸರ್. ಆಕ್ಚುಲಿ ಥ್ಯಾಂಕ್ ಯು ಶಿವರಾಜ್ ಅವರೇ, ಕರ್ನಾಟಕ ನ್ಯೂಸ್ ಬೀಟ್ ಜೊತೆ ಇಷ್ಟೊತ್ತು ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ಮತ್ತೊಂದು ಅಪ್ಡೇಟ್ ಇದೆ, ಗಮನಿಸ್ತಾ ಹೋಗೋಣ. ನೋಡಿ, 3 ವರ್ಷ ವಯೋಮಿತಿ ಸಡಿಲಿಕೆ ಮಾಡಿದಂತಹ ಸರ್ಕಾರ ಕನಿಷ್ಠ 5 ವರ್ಷ ವಯೋಮಿತಿ ಸಡಿಲಿಕೆಗೆ ಆಗ್ರಹವನ್ನ ಕೂಡ ಮಾಡಲಾಗ್ತಿದೆ. ವಿಳಂಬ ಮಾಡದೆ ನೇಮಕಾತಿ ನಡೆಸುವುದಕ್ಕೆ ಒತ್ತಾಯವನ್ನು ಮಾಡ್ತಿದ್ದಾರೆ. ನೇಮಕಾತಿಗೆ ಕಾದು ವಯೋಮಿತಿ ಕೂಡ ಮೀರಿ ಹೋಗ್ತಾ ಇದೆ. ವಿಳಂಬ ಆಗಿರುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಗೊಂದಲಗಳಿದೆ. ನೋಡಿ, ಸದ್ಯ ರಾಜ್ಯದಲ್ಲಿರುವಂತಹ ಪರಿಸ್ಥಿತಿ ಇದು. 3 ವರ್ಷ ವಯೋಮಿತಿಯನ್ನ ಸಡಿಲಿಕೆ ಮಾಡಿ ಸರ್ಕಾರ ಒಂದು ಆದೇಶ ಕೊಡುತ್ತೆ. ಕನಿಷ್ಠ 5 ವರ್ಷ ವಯೋಮಿತಿ ಸಡಿಲಿಕೆಗೆ ಆಗ್ರಹ ಕೂಡ ಇದೆ. ನೋಡಿ, ಇದು ತಪ್ಪು ಯಾರದ್ದು? ಸರ್ಕಾರ. ಈ ಮಗುವನ್ನ ತೊಟ್ಲು ತೂಗೋದವ್ರೆ ಚೂಟೋದು. ಪರೀಕ್ಷೆ ಸರಿಯಾದ ಸಮಯಕ್ಕೆ ಇವರು ಪರೀಕ್ಷೆ ಮಾಡಿದ್ರೆ ಈ ವಯೋಮಿತಿ ವಿಚಾರ ಲೆಕ್ಕಾಚಾರನೇ ಇಲ್ಲ. ನಾನು ಅದನ್ನೇ ಹೇಳ್ತಿದ್ದೆ. ಅಂದ್ರೆ ಈ ವಯೋಮಿತಿ ಸಡಿಲಿಕೆ ಮಾಡೋದು, ಹೆಚ್ಚಳ ಮಾಡೋದು ಯಾಕೆ ಮಾಡ್ತೀರಿ? ಬೇಡ, ಅದನ್ನ ಮಾಡೋದೇ ಬೇಡ. ಸರಿಯಾದ ಸಮಯ ಹುದ್ದೆ ಖಾಲಿಯಾದ ಸಂದರ್ಭದಲ್ಲಿ ಪರೀಕ್ಷೆಗಳನ್ನ ಮಾಡಿ ನೇಮಕಾತಿ ಪ್ರಕ್ರಿಯೆಗಳನ್ನು ಯಾಕೆ ಮಾಡೋದಕ್ಕಾಗಲ್ಲ? ನಿಮ್ಗೆ ಮಾಡೋದಕ್ಕೆ ಒಂದು ಆಸಕ್ತಿ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಇದು ಈ ರೀತಿಯಾಗಿ ಅವರು ಶಿವರಾಜ್ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು, ಬಹಳ ಖಾರವಾಗಿ ವಿಡಂಬನಾತ್ಮಕವಾಗಿ ಹೇಳ್ತಾ ಇದ್ರು. ಆ ಹುದ್ದೆಗಳನ್ನ ಅಟ್ಲೀಸ್ಟ್ ಸೇಲ್ ಆದ್ರೂ ಮಾಡಿ, ನೀವು ಯಾರಾದ್ರೂ ಒಂದು ಹುದ್ದೆಗೆ ಬಂದು ಸರ್ಕಾರಕ್ಕೆ ಆದಾಯ ಯಾರು ಬರುತ್ತೆ ಅಂತ ಅದಾದ್ರೂ ಮಾಡ್ಲಿ. ಸೊ ಪಾಪ ವರ್ಷಾನುಗಟ್ಲೆ ಯಾವ್ದು ಬೇರೆ ಉದ್ಯೋಗ ಮಾಡದೆ ಪರೀಕ್ಷೆ ಅಂತ ತಯಾರಿ ಮಾಡ್ಕೊಂಡು ಹಗಲು ರಾತ್ರಿ ಅಂತ ಓದಿ ಕಷ್ಟಪಟ್ಟು ನೀವು ಪರೀಕ್ಷೆಯನ್ನ ಮಾಡ್ತೀರಿ. ಹೌದು, ಆ ಪರೀಕ್ಷೆಯಲ್ಲೂ ಕೂಡ ಒಂದಿಷ್ಟು ಅವ್ಯವಸ್ಥೆ. ಆ ಪೇಪರ್ ತಯಾರಿ ಮಾಡೋನಿಗೆ ತಲೆ ಬುಡ ಯಾವ್ದು ಅನ್ನೋದು ಸರಿಯಾಗಿ ಗೊತ್ತಿದೆಯೋ ಇಲ್ವೋ, ತಲೆ ಇಟ್ಕೊಂಡು ಕೆಲಸ ಮಾಡ್ತಾನೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಯಾರ್ಯಾರನ್ನೋ ಕರ್ಕೊಂಡ್ಬಂದು ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳನ್ನ ಮಾಡ್ತೀರಿ. ಆ ಪ್ರಶ್ನೆ ಪತ್ರಿಕೆಗಳನ್ನ ನೀವು 3 ಗಂಟೆ ಟೈಮ್ ಕೊಡೋದು, ಆ ಪ್ರಶ್ನೆಗಳನ್ನ ನೋಡಿದ್ರೆ ಒಂದೊಂದು ಪ್ರಶ್ನೆಗಳನ್ನ ಓದೋದಕ್ಕೆ ಟೈಮ್ ಹಿಡಿಯುತ್ತೆ ಒಂದು 5-5 ನಿಮಿಷ. ಹಂಗಂತ ಅಂದ್ರೆ 100 ಪ್ರಶ್ನೆಗಳನ್ನ ಇಡ್ತೀರಿ. ಪ್ರಶ್ನೆಗಳನ್ನ ಇಟ್ಟನು ಆ 3 ಗಂಟೆ ಅವಧಿಯಲ್ಲಿ ಆ ಪ್ರಶ್ನೆಗಳಿಗೆ ಉತ್ತರಿಸೋದಾದ್ರೂ ಹೇಗೆ, ಯೋಚನೆ ಮಾಡೋದು ಹೇಗೆ, ಆ ಪರೀಕ್ಷೆಯ ಕಂಪ್ಲೀಟ್ ಆ ಬುಕ್ಲೆಟ್ ನ ಫಾರ್ಮೇಟ್ ಏನಿದೆಯಲ್ಲ ಅದನ್ನ ಎಂಟೈರ್ಲಿ ಡಿಫರೆಂಟ್ ಮಾಡಬೇಕಾಗಿರುವಂತಹ ಅನಿವಾರ್ಯತೆ. ಒಂದು ಶಿವರಾಜ್, ನನಗೆ ಬಹಳ ಇದು ಸರ್ಕಾರದ ನಡೆ ಬಗ್ಗೆ ಒಂದಿಷ್ಟು ಹೆಂಗೆ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಈ ಪರೀಕ್ಷೆ ಇತ್ತೀಚಿನ ದಿನದಲ್ಲಿ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಜನಿವಾರ ಹಾಕೊಂಡು ಬಂದಾಗ ಅದನ್ನ ತೆಗೆಸೋ ಕೆಲಸ ಮಾಡಿದ್ರು.
ಯಾರೋ ಫುಲ್ ಏನೋ ಶಾಲ್ ಹಾಕೊಂಡು ಬಂದ್ರೆ ಅದನ್ನ ತೆಗೆಯೋ ಕೆಲಸ ಮಾಡಿದ್ರು. ಈ ರೀತಿ ಒಂದಿಷ್ಟು ವಿವಾದಗಳಾಗಿತ್ತು. ಹೌದು, ಪರೀಕ್ಷೆ ನಡೆಸೋ ಸಂದರ್ಭದಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಕಟ್ಟುನಿಟ್ಟಾಗಿ ಫಾಲೋ ಮಾಡಬೇಕು. ಇಂಥ ವಿಚಾರದಲ್ಲಿ ಏನ್ ನಮ್ಮ ಅಧಿಕಾರಿಗಳು ಮಾಡೋದು? ಸ್ವತಃ ಇದು ನನ್ನ ಎಕ್ಸ್ಪೀರಿಯನ್ಸ್ ಅಖಿಲೇಶ್. ನಾನೊಂದು ಕಡೆ ಎಕ್ಸಾಮ್ಗೆ ಹೋದಾಗ ನಂದು ಶರ್ಟ್ ಇದು ಬಟನ್ ಮೆಟಲ್ ಯಾವ್ದೋ ಇತ್ತು. ಆ ಮೆಟಲ್ ಬಟನ್ ಅಲ್ಲಿ ಏನ್ ಮಾಡೋದಕ್ಕಾಗತ್ತೆ ಇವ್ರಿಗೆ? ಅದು ಕಾಪಿ ಮಾಡ್ಕೊಂಡು ಹೋಗೋದು ಅಂತ ನಿಮಗೊಂದು ಟೆಕ್ನಾಲಜಿ ಇದೆ, ಅದನ್ನ ನೀವು ಏನು ಪರಿಶೀಲನೆ ಮಾಡ್ತೀರಿ, ಎಲ್ಲದನ್ನು ಮಾಡ್ತೀರಿ. ಈಗ ಪ್ಯಾಂಟ್ ಅಲ್ಲಿ ಒಂದು ಮೆಟಲ್ದೊಂದು ಇದಿರುತ್ತೆ, ಬಟನ್ ಇರುತ್ತೆ. ಹಂಗಂತ ಆ ಮೆಟಲ್ ನಿಮ್ಗೆ ಒಂದು ತೊಂದರೆ ಆಗುತ್ತೆ ಅನ್ನೋದಾದ್ರೆ ಪ್ಯಾಂಟ್ ಬಿಚ್ಕೊಂಡು ಅವನು ಎಕ್ಸಾಮ್ ಬರೆಯೋದಕ್ಕೆ ಹೋಗ್ಬೇಕಾ? ನೀವು ಮಾಡಬೇಕಾಗಿರೋದು ಏನ್ ಸರಿಯಾದ ವ್ಯವಸ್ಥೆ ಇದೆಯಲ್ಲ ಅದನ್ನ ಸರಿಯಾಗಿ ಮಾಡ್ತಾ ಇಲ್ಲ. ಈ ಸಣ್ಣ ಪುಟ್ಟ ವಿಷಯ ನೀವು ಹೇಳ್ದಂಗೆ ಕರಿಮಣಿನೋ ಅಥವಾ ಇನ್ಯಾವುದೋ ಒಂದು ಮೆಟಲ್ ಹಾಕೊಂಡು ಹೋಗಿರೋದಕ್ಕೆ ಅದನ್ನ ತೆಗೆಸೋದು, ಇದನ್ನೆಲ್ಲ ಮಾಡೋದಕ್ಕಿಂತ ಮೊದಲು ನೀವು ನಿಮ್ಮ ಪರೀಕ್ಷೆಯ ವ್ಯವಸ್ಥೆಯನ್ನು ಸರಿಪಡಿಸಿ, ಆ ಬುಕ್ಲೆಟ್ ಫಾರ್ಮೆಟ್ ಅನ್ನು ಸರಿಯಾದ ರೀತಿಯಲ್ಲಿ ತನ್ನಿ. 3 ಗಂಟೆಗೆ ಒಬ್ಬ ವ್ಯಕ್ತಿಯಿಂದ ಬರೆಯೋದಕ್ಕೆ ಎಷ್ಟಾಗುತ್ತೆ ಅದನ್ನಷ್ಟೇ ಮಾಡಿ. ನೀವು ಸೆಕೆಂಡ್ ಪೇಪರ್ ಒಂಥರ ಮಾಡ್ತೀರಿ, ಫಸ್ಟ್ ಪೇಪರ್ ಒಂಥರ ಮಾಡ್ತೀರಿ. ಒಂದೊಂದು ಪೇಪರ್ ಅಲ್ಲಿ 100 ಪ್ರಶ್ನೆಗಳನ್ನ ಇಟ್ರೆ ಅದಕ್ಕೆ ಆಪ್ಷನ್ ಒಂದು ಪೇಜ್ ಇಡ್ತೀರಿ. ನೀವು ಆ ಪೇಜ್ ಅನ್ನು ಓದೋದಕ್ಕಾದ್ರೂ ಟೈಮ್ ಬೇಡವಾ? ನಿಮ್ಗೊಂದು ಸಾಮಾನ್ಯ ಜ್ಞಾನ ಇಲ್ವಾ? ಆಯೋಗದಲ್ಲಿ ಇರುವವರು ಇಂಟೆಲೆಕ್ಚುಯಲ್ಸ್ ಅಂತ ಹೇಳ್ತೀರಿ ನೀವು. ಸೊ ಹಾಗಾದ್ರೆ ಒಬ್ಬ ವಿದ್ಯಾರ್ಥಿಯ ಒಂದು ತಾಳ್ಮೆಯನ್ನ, ಒಬ್ಬ ಸಮಯದ ಮಿತಿಯಲ್ಲಿ ಆ ಪ್ರಶ್ನೆಗಳನ್ನು ಉತ್ತರಿಸಬೇಕಂತಾದ್ರೆ ಸೊ ಅದಕ್ಕೆ ಎಷ್ಟು ಸಮಯ ಬೇಕು ಅನ್ನುವಂತಹ ಕನಿಷ್ಠ ಜ್ಞಾನ, ಕಾಮನ್ ಸೆನ್ಸ್ ಬಿಡಿ, ಕನಿಷ್ಠ ಜ್ಞಾನ ಇಲ್ವಾ ನಿಮ್ಗೆ? ಸೊ ಅಂತಹ ಒಂದು ದರಿದ್ರ ಬೇಕಾ ಈ ತರದ ಒಂದು ಪರೀಕ್ಷೆಗಳನ್ನು ನಡೆಸೋದಕ್ಕೆ? ಆಯೋಗ, ಪ್ರಾಧಿಕಾರ ಎಲ್ಲ ಇರ್ತೀರಿ. ಒಂದು ಪರೀಕ್ಷೆ ಮಾಡಿ ಆದ್ಮೇಲೆ ನಿಮ್ಗೆ ಯಾವನೋ ಒಬ್ಬ ಏಜೆಂಟ್ ಫೋನ್ ಮಾಡ್ತಾನೆ, ನಿಮ್ಗೊಂದು ಹುದ್ದೆ ಮಾಡ್ಕೊಡ್ತೀನಿ, 15 ಲಕ್ಷ ಕೊಡಿ, 7 ಲಕ್ಷ ಕೊಡಿ, 20 ಲಕ್ಷ ಕೊಡಿ ಅಂತ. ಸೊ ಅಂತಹ ಒಂದು ವ್ಯವಸ್ಥೆಯನ್ನ ಇಟ್ಕೊಂಡು ನೋಡಿ, ಅವರು UPSC ಬಗ್ಗೆ ಬಹಳ ಸ್ಪಷ್ಟವಾಗಿ ಶಿವರಾಜ್ ಮಾತನಾಡ್ತಾ ಇರಬೇಕಾದ್ರೆ ಹೇಳ್ತಾ ಇದ್ರು, ಆ ತರದೊಂದು ಪಾರದರ್ಶಕತೆಯಿಂದ ಎಲ್ಲಾ ಪ್ರಕ್ರಿಯೆಗಳು ನಡೆಯುತ್ತೆ ಅಂತ. ಸೊ ಇಲ್ಲಿ ಅದೇ ತರ ಯಾಕೆ ಮಾಡೋದು? KPSC ಯಲ್ಲಿ ಆ ತರದ ವ್ಯವಸ್ಥೆಯನ್ನು ತಂದು ಕೊಡೋದಕ್ಕೆ ಯಾಕಾಗಲ್ಲ? ಯಾವುದೋ ಒಂದು ಹುದ್ದೆಯಲ್ಲಿ ಯಾರೋ ಒಬ್ಬ ಸಚಿವ ಇರ್ತಾನೆ, ಆ ಇಲಾಖೆಯಲ್ಲಿ ಇರುವಂತಹ ಯಾವುದೋ ಒಂದು ಖಾಲಿ ಹುದ್ದೆಗೆ ಪರೀಕ್ಷೆ ಮಾಡ್ತಾರೆ ಅಂತ ಅಂದ್ರೆ ಆ ಇಲಾಖೆ ಕಾರ್ಯದರ್ಶಿಗೊಂದು ಇಷ್ಟು ಕೊಡಬೇಕು. ಆಮೇಲೆ ಸಚಿವನಿಗೆ ಯಾರೋ ಒಬ್ಬ ಬಲಗೈನವನು ಇರ್ತಾನೆ, ಅವನಿಗೆ ಫೋನ್ ಮಾಡಿಕೊಂಡು ಇಷ್ಟು ಕೊಟ್ಟರೆ ಮಾತ್ರ ನಿಮ್ಗೆ ಮಾಡ್ತೀನಿ ಅನ್ನೋದಂತಹ ವ್ಯವಸ್ಥೆ ಇದೆಯಲ್ಲ, ಇದು ಮೊದಲು ಭ್ರಷ್ಟಾಚಾರ ಇಲ್ಲ ಆಗ್ತಾ ಇದೆ. ಇದು ನೀವು ಭ್ರಷ್ಟಾಚಾರ ಮುಕ್ತ ಸರ್ಕಾರವನ್ನ ಕೊಡ್ತೀರಿ, ಅದೆಲ್ಲ ಭರವಸೆಯನ್ನ ಕೊಡ್ತೀರಲ್ಲ. ಸೊ ಈ ವ್ಯವಸ್ಥೆಯನ್ನು ಮೊದಲು ನೀವು ಸರಿ ಮಾಡಬೇಕು ಅಂತ ಅನ್ಸುತ್ತೆ. ಸೊ ನೋಡಿ, ನೀವು ಎಲ್ಲಿಯವರೆಗೆ ಪ್ರಾಮಾಣಿಕವಾಗಿ ಪರೀಕ್ಷೆಯನ್ನು ಬರೆದು ಪರೀಕ್ಷೆಯಲ್ಲಿ ಪಾಸ್ ಆಗಿ ಉದ್ಯೋಗಕ್ಕಾಗಿ ಕಾಯ್ತಾ ಇದ್ದಾನಲ್ಲ ಅವರಿಗೆ ಆಯ್ಕೆ ಮಾಡದೇ ಇದ್ರೆ ನೀವು ಈ ಭ್ರಷ್ಟಾಚಾರವನ್ನ ಜೀವನದ ಪೂರ್ತಿ ಅಂದ್ರೆ ನೋಡಿ, ಈಗ ಯಾವನೋ ಒಬ್ಬ ದುಡ್ಡು ಕೊಟ್ಟು ಬರ್ತಾನೆ ಅಂತ ಇಟ್ಕೊಳ್ಳಿ, ಅವನು 15 ಲಕ್ಷ ಕೊಟ್ಟಿರ್ತಾನೆ ಆ ಒಂದು ಹುದ್ದೆಗೆ, 15 ಲಕ್ಷ ಸಾಲ ಮಾಡ್ಕೊಂಡು ಕೊಟ್ಟಿರ್ತಾನೆ. ಆ 15 ಲಕ್ಷ ಸಾಲ ತೀರ್ಸೋದಕ್ಕೆ ಇಲಾಖೆಯಲ್ಲಿ ಯಾವ್ದೋ ಒಂದು ಹುದ್ದೆಯಲ್ಲಿ ಕೂತ್ಕೊಂಡು ಬಂದವ್ರ ಹತ್ರ ದುಡ್ಡು ತಗೊಳ್ತಾನೆ ಅವನು. ಅದೇ ಕೆಲಸ ಒಂದು ವಿಚಾರ ನನ್ನ ಪ್ರಸ್ತಾವ ಇತ್ತೀಚೆಗಷ್ಟೇ ಗಮನಿಸಿದೆ. ಒಂದು ಇಲಾಖೆಯಲ್ಲಿ ಓರ್ವ ಅಧಿಕಾರಿ ಭ್ರಷ್ಟಾಚಾರವನ್ನು ನಾನು ತೆಗೆದುಕೊಳ್ಳೋದಿಲ್ಲ, ಲಂಚ ತೆಗೆದುಕೊಳ್ಳೋದಿಲ್ಲ ಅಂತ ಬೋರ್ಡ್ ಹಾಕಿರ್ತಾನೆ. ಅವ್ರ ಮೇಲೆ ಕ್ರಮ ಆಗಿತ್ತಂತೆ ನೋಡಿ. ವೆರಿ ಸರ್ಪ್ರೈಸಿಂಗ್. ಒಂದು ಶಿರಾಜ್ ಸದ್ಯ ಪರಿಸ್ಥಿತಿ ಹೆಂಗ್ ಗೊತ್ತಾ? ಒಂದು UPSC ವಿಚಾರ, ಅದರ ಲೆಕ್ಕಾಚಾರನೆ ಬೇರೆ ಪಾರದರ್ಶಕವಾಗಿ ನಡ್ಸ್ಕೊಂಡ್ ಬಂದಿದೆ. KPSC ಇರ್ಬೋದು, KE ನಡೆಸುವಂತ ಗ್ರೂಪ್ A, B, C ಗೆಜೆಟೆಡ್ ಎಲ್ಲ ಪರೀಕ್ಷೆ ಲೆಕ್ಕಾಚಾರ ಆಗಿದಾಗ ನಾವು ಇಡೀ ರಾಜ್ಯದಲ್ಲಿ ನೋಡಿದಾಗ ಒಂದು 2 ಸ್ಥಳ ಇದೆಯಲ್ಲ, ಇದು ಸ್ಪರ್ಧಾತ್ಮಕ ಪರೀಕ್ಷೆ ಒಂದು ಹಬ್ಬು. ಒಂದು ಹುಬ್ಬಳ್ಳಿ ಧಾರವಾಡ ಭಾಗದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಕ್ಸಾಮಿಗೆ ರೆಡಿ ಆಗ್ತಾರೆ. ಇನ್ನೊಂದು ಬೆಂಗಳೂರಿನಲ್ಲಿ ಈ ವಿಜಯನಗರ ಇರ್ಬೋದು, ಅತ್ತಿಗುಪ್ಪೆ ಇರ್ಬೋದು, ಈ ಭಾಗದಲ್ಲಿ ನಾವು ದೆಹಲಿಗೆ ಹೋಲಿಸ್ತಿದ್ವಿ. ದೆಹಲಿಯ ರಾಜೇಂದ್ರ ನಗರ ಎಲ್ಲವೂ ಕೂಡ UPSC ಇರ್ಬೋದು, ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕೇಂದ್ರ. ಒಂದು ಸಲ ನಮ್ಮ ರಾಜಕಾರಣಿಗಳಿರ್ಬೋದು, ಇಲಾಖೆ ಅಧಿಕಾರಿಗಳು ಬೆಂಗಳೂರಲ್ಲಿ ಹೋಗಿ ಆ ವಿಜಯನಗರದ ಈ ಗೌರ್ಮೆಂಟ್ ಲೈಬ್ರರಿ ಇದೆಯಲ್ಲ ಅಲ್ಲಿ ಹೋಗ್ಬೇಕು. ಬೆಳಿಗ್ಗೆ ಏನೂ ತಿಂಡಿ ತಿಂದಿ ಆ ಸರ್ಕಾರಿ ಲೈಬ್ರರಿಗೆ ಬಂದು ಕೂತ್ಕೊಂತಾರೆ. ಬೆಳಿಗ್ಗೆಯಿಂದ ರಾತ್ರಿವರೆಗೂ ಬಿಟ್ಟು ಹೋದ್ರೆ ಇನ್ಯಾರಾದ್ರೂ ಬಂದು ಕೂತ್ಕೊಂತಾರೆ. ಅರ್ನಿಂಗ್ಸ್ ಇರಲ್ಲ ಅಖಿಲೇಶ್ ಅವರಿಗೆ, ಅದಕ್ಕೋಸ್ಕರ ಎಲ್ಲೆಲ್ಲೋ ಊರಿಂದ ಬಂದು ಇಲ್ಲಿ ಕೂತು ಎಲ್ಲೋ PG ಎಲ್ಲೋ ರೂಮ್ ಮಾಡ್ಕೊಂಡು ಓದಿ ಬೆಳಗ್ಗೆ ಹಗಲು ಅಕ್ಕಪಕ್ಕದಲ್ಲಿರುವಂತ ಸೂಪರ್ ಮಾರ್ಕೆಟ್ ಇರ್ಬೋದು, ಅಲ್ಲಿ ಯಾವ್ದೋ ಇದ್ರಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂಡು ಜೀವನ ಸಾಗಿಸ್ತಿರ್ತಾರೆ. ಒಂದ್ ಕನ್ಸು ಏನ್ ಗೊತ್ತಾ? ಅಪ್ಪ ಅಮ್ಮಂಗ್ ಇರುತ್ತೆ, ನನ್ ಮಗ ಪರೀಕ್ಷೆ ಪಾಸ್ ಮಾಡ್ತಾನೆ, ಸರ್ಕಾರಿ ನೌಕರಿ ಸಿಗುತ್ತೆ, ಏನೋ ಮಾಡ್ಬಿಡ್ತಾನೆ ಅಂತ. ಆದ್ರೆ ಈ ಅಧಿಕಾರಿಗಳ ಆಟ, ಇಲಾಖೆಯಲ್ಲಿರುವಂತ ಸಚಿವರು, ಇವ್ರದ್ದು ಇದೇ ಮುಗ್ದೈತಿ. ಇವ್ರಿಗೆ ಇದೆಲ್ಲ ಯಾಕೆ? ಬಟ್ ಒನ್ ವೆರಿ ಸರ್ಪ್ರೈಸಿಂಗ್ ನೋಡಿ, ಆಗ್ಲೇ ಅವರು ಮೆನ್ಷನ್ ಮಾಡಿದ್ರು ಯುವ ನಿಧಿ. ಅಲ್ಲ, ಇಂಥವು ಕೊಡೋದ್ ಬಟ್ಲು ಸರಿಯಾದ ಟೈಮಿಗೆ ಎಕ್ಸಾಮ್ ಮಾತ್ರ ಎಲ್ಲ ಮುಗ್ದೋಯ್ತು ನಿಮ್ದು. ಆ ಬಜೆಟ್ ಅನ್ನ ಇದಕ್ಕೆ ಹಾಕಿ ಅಟ್ಲೀಸ್ಟ್ ಅದನ್ನೆಲ್ಲ ಮಾಡೋ ಬದಲು ಈ ನೀವೇನ್ ಅಷ್ಟಕ್ಕೆ ಬಜೆಟ್ ಅದು ಇದು ಅಲ್ಲ ಅಂತ ಇಟ್ಟಿದ್ದೀರಲ್ಲ, ನಾವು ನಿಮ್ಮದೇ ಏನು ಯೋಜನೆಗಳನ್ನ ಮಾದರಿಯಾಗಿ ಇನ್ನೆಲ್ಲೋ ಯಾವುದೋ ಒಂದು ಸರ್ಕಾರವೋ ಯಾವುದೋ ಒಂದು ಪಕ್ಷವೋ ಮಾಡುತ್ತಲ್ಲ, ಅದನ್ನೆಲ್ಲ ಮಾಡೋದನ್ನ ನಿಲ್ಸ್ಕೊಂಡು ನೀವು ಸರಿಯಾದ ಸಮಯಕ್ಕೆ
ನೀವು ಹುದ್ದೆಯನ್ನು ಸೃಷ್ಟಿ ಮಾಡಿಕೊಂಡು ಅದಕ್ಕೆ ಬೇಕಾದಂತಹ ಅನುದಾನವನ್ನು ಇಟ್ಟರೆ ಎಲ್ಲದೂ ಸಾಲ್ಟೆಡ್ ಅಲ್ವಾ? ಸೊ ಅದನ್ನ ಯಾಕೆ ಮಾಡೋದಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಇಲ್ಲಿ ಕಾಡ್ತಾ ಇರುವಂತಹ ಪ್ರಶ್ನೆಗಳು. ಸೊ ನೋಡಿ, ಎಷ್ಟೋ ಇಲಾಖೆಗಳಲ್ಲಿ ಸಾವಿರಾರು ಹುದ್ದೆಗಳು ಇನ್ನೂ ಕೂಡ ಖಾಲಿ ಬಿದ್ದಿದೆ. ಅದನ್ನ ಹುದ್ದೆಗೆ ಭರ್ತಿ ಮಾಡ್ಕೊಳ್ಳುವಂತಹ ವ್ಯವಸ್ಥೆ ಕೂಡ ಇಲ್ಲ. ನೋಡಿ, ಈಗ ಗ್ರಾಮ ಪಂಚಾಯತ್ ಎಷ್ಟು ಜನ ಬರೆದ್ರು ಆ PDO ಆಗಬೇಕು ಅಂತ. ಪ್ರತಿಯೊಂದು ಜಿಲ್ಲೆಯಲ್ಲೂ 10, 15, 20 PDO ಪೋಸ್ಟ್ಗಳಿತ್ತು. ಆಮೇಲೆ ಗೆಜೆಟೆಡ್ ಎಕ್ಸಾಮ್ಸ್ಗಳಿಗೆ ಎಷ್ಟು 3 ಲಕ್ಷ ಸಮಥಿಂಗ್ ಏನು ಜನ ಎಕ್ಸಾಮ್ಸ್ಗಳನ್ನು ಬರೆದ್ರು. ಮತ್ತೊಂದು ಅಲ್ಲಿಯೂ ಅಷ್ಟೇ ನೋಡಿ, ಹುಡುಗರಿಗೆ ಒಂದ್ ಕಡೆ ಹಾಕೋದು. ಈಗ ನಾನು ಉಡುಪಿ ಜಿಲ್ಲೆಯವನಪ್ಪ, ನಾನು ಉಡುಪಿ ಜಿಲ್ಲೆಯಲ್ಲಿ ಇದ್ದವನು ಏನೋ ಒಂದು ಅಪ್ಲಿಕೇಶನ್ ಹಾಕಿದ್ರೆ ಇನ್ನೊಂದು ಯಾವುದೋ ಜಿಲ್ಲೆಗೆ ಹಾಕೋದು. ಆಮೇಲೆ ಯಾಕೆ ಹಿಂಗ್ ಮಾಡ್ತೀರಿ? ಪರೀಕ್ಷೆಗಳನ್ನ ಅಷ್ಟು ಒದ್ದಾಟವನ್ನ ಮಾಡಿ ಕಷ್ಟಪಟ್ಟು ಓದಿ ಬರೀತಾರೆ. ಅದೇ ಜಿಲ್ಲೆಯಲ್ಲಿ ಪರೀಕ್ಷೆಗಳನ್ನ ನಡೆಸೋದಕ್ಕೆ ನಿಮ್ಮಿಂದ ಯಾಕೆ ಸಾಧ್ಯ ಇಲ್ಲ? ಸರ್ಕಾರಿ ಶಾಲೆಗಳಲ್ಲಿ ಇಲ್ವಾ? ಅಥವಾ ಯಾವುದಾದ್ರೂ ಒಂದು ಪ್ರೈವೇಟ್ ಕಾಲೇಜುಗಳಲ್ಲಿ ಒಂದು ದಿನವನ್ನ ತೆಗೆದುಕೊಂಡು ನೀವು ಅಲ್ಲಿ ಪರೀಕ್ಷೆಯನ್ನು ಸುವ್ಯವಸ್ಥಿತವಾಗಿ ಮಾಡೋದಕ್ಕೆ ಸಾಧ್ಯನೇ ಆಗೋದಿಲ್ವಾ? ಹಾಗಾದ್ರೆ ನೀವು ಅಲ್ಲಿ ಯಾವುದಾದ್ರೂ ಒಂದು ಸೆಂಟರ್ ಅನ್ನ ತಯಾರು ಮಾಡಿದ್ರೆ ಆ ಸೆಂಟರ್ಗೊಬ್ಬ ನಿಮ್ಗೆ ಏಜೆಂಟ್ ಇರ್ತಾನೆ. ಆ ಏಜೆಂಟ್ ಅಲ್ಲಿ ಬೇಕಾದ ವ್ಯವಸ್ಥೆಗಳನ್ನೆಲ್ಲ ಮಾಡ್ಕೊಂಡು ಪರೀಕ್ಷೆ ಪೇಪರ್ಗಳನ್ನ ಲೀಕ್ ಮಾಡೋದು, ಇದ್ ಮಾಡೋದು ಇದೇ ಆಯ್ತು ನಿಮ್ದು. ಎಷ್ಟು ಏನು ಅಧಿಸೂಚನೆಗಳನ್ನ ರದ್ದು ಮಾಡಿದಿರಿ ನೀವು ಅಕ್ಟೋಬರ್ 24 ನಂತರ 2024ರಿಂದ. ಮೀಸಲಾತಿ ವಿಷಯ ಅಂತ ಹೇಳ್ತೀರಿ. ಮೀಸಲಾತಿ ವಿಷಯವನ್ನ ತಂದಿರೋದೇ ನೀವು ಈ ನೇಮಕಾತಿ ಪ್ರಕ್ರಿಯೆಗಳನ್ನ ಮಾಡಿಕೊಳ್ಳುವುದಕ್ಕೆ ನಿಮ್ಮ ಸರ್ಕಾರದಲ್ಲಿ ಬಜೆಟ್ ಇಲ್ಲದೆ ಇರುವುದೇ ಮುಖ್ಯ ಕಾರಣ ಕಾಣಿಸ್ತಿದೆ. ಇದೇ ಅನುಮಾನಗಳು ಮೂಡುತ್ತೆ, ಸರ್ಕಾರಕ್ಕೆ ಆಗುತ್ತಾ ಇಲ್ಲ ಅಂತ. ಇನ್ನಷ್ಟು ವಿಚಾರಗಳಿದೆ ಈ ಸರ್ಕಾರದ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಮಾಡಿರೋ ಕರ್ಮಕಾಂಡದ ಬಗ್ಗೆ ಬಿಚ್ಚಿಡ್ತೀವಿ. 15 ವರ್ಷದಿಂದ ನೇಮಕಾತಿನೇ ಮಾಡಿಲ್ಲ ಇವರು. ದೈಹಿಕ ಶಿಕ್ಷಣ ಶಿಕ್ಷಕರ ಹುದ್ದೆಗೆ ರಾಜ್ಯ ಸರ್ಕಾರ 15 ವರ್ಷದಿಂದ ನೇಮಕಾತಿ ನಡೆಸಿಲ್ಲ. ಅರಣ್ಯ ಇಲಾಖೆಯಲ್ಲಿ 5 ವರ್ಷಗಳಿಂದ ನೇಮಕಾತಿನೇ ನಡೆದಿಲ್ಲ. ಇನ್ನು ಕೃಷಿ ಇಲಾಖೆಯಲ್ಲಿ 8 ವರ್ಷಗಳಿಂದ ನೇಮಕಾತಿ ನಡೆಸಿಲ್ಲ. ತೋಟಗಾರಿಕೆ ಇಲಾಖೆಯಲ್ಲಿ 7 ವರ್ಷಗಳಿಂದ ಯಾವುದೇ ರೀತಿಯಾದಂಥ ಪ್ರಕ್ರಿಯೆಗಳು ನಡೆದಿಲ್ಲ. ನೋಡಿ, ಪೊಲೀಸ್ ಇಲಾಖೆ PSI ಹುದ್ದೆಗೆ 5 ವರ್ಷಗಳಾಯಿತು. ಸಬ್ ರಿಜಿಸ್ಟ್ರಾರ್ ಹುದ್ದೆಗೆ 10 ವರ್ಷಗಳಿಂದ ನೇಮಕಾತಿಗಳನ್ನು ನಡೆಸಿಲ್ಲ. ಅಬಕಾರಿ ಇಲಾಖೆಯಲ್ಲಿ 9 ವರ್ಷಗಳಿಂದ ನೇಮಕಾತಿಗಳು ನಡೆದಿಲ್ಲ. ವೆರಿ ಶಾಕಿಂಗ್ ಅಂಕಿಅಂಶಗಳಿದು. ಸ್ಪರ್ಧಾತ್ಮಕ ಪರೀಕ್ಷೆಗಳು ನಡೆದರೂ ಕೂಡ ನೇಮಕಾತಿಗಳು ವಿಳಂಬ ಆಗ್ತಿದೆ. ವಿಳಂಬ ಧೋರಣೆಯಿಂದ ಉದ್ಯೋಗ ಆಕಾಂಕ್ಷಿಗಳು ಆತಂಕಕ್ಕೊಳಗಾಗಿದ್ದಾರೆ. ಆತಂಕ ಅಲ್ಲ, ಪ್ರತಿನಿತ್ಯವೂ ಕೂಡ ಕಣ್ಣೀರಲ್ಲಿ ಕೈ ತೊಳಿಬೇಕಾಗತ್ತೆ. ಅತ್ತ ಓದಬೇಕಾ ಬೇಡವಾ, ಮನೆಯವರನ್ನು ನೋಡ್ಕೋಬೇಕಾ? ನೋಡಿ, 15 ವರ್ಷ 8 ವರ್ಷ 10 ವರ್ಷದಿಂದ ವಿವಿಧ ಇಲಾಖೆಯಲ್ಲಿ ಈ ರೀತಿಯಾಗಿ ಲೇಟ್ ಮಾಡಿದ್ರೆ ಒಂದು ಏಜ್ ಬಾರ್ ಆಗುತ್ತೆ, ಇನ್ನೊಂದು ವರ್ಷ ಕಳೆದಂತೆ ಓದುವಂಥ ಹವ್ಯಾಸ ಕೂಡ ಕಡಿಮೆ ಆಗುತ್ತೆ. ವೆರಿ ಪ್ರಾಕ್ಟಿಕಲ್. ಸರ್ಕಾರ, ಯಾವ ಸರ್ಕಾರ, BJP, ಕಾಂಗ್ರೆಸ್, JDS ಯಾರು ಬಂದರೂ ಕೂಡ ದುಡ್ಡು ಮಾಡೋ ಕೆಲಸ ಅನ್ನೋದು ಬಹಳ ಕ್ಲಿಯರ್. ಶ್ರೀರಾಜ್, 15 ಅಂದ್ರೆ ಇವರು ಪಾಪ ಅವರೆಲ್ಲ ಕನ್ಫ್ಯೂಸ್ ಆಗಿದ್ದಾರೆ ಅನ್ಸುತ್ತೆ ಸಚಿವರು. ಏನಂತ ನಾವೆಲ್ಲ ನೋಡ್ತೀವಲ್ಲ, ಆರ್ಕಿಯಾಲಜಿಕಲ್ ಇದು ಇಲಾಖೆಗಳಂಗೆ, ಹಂಗೆ ಇದೊಂಥರ ಹಳೆ ಐತಿಹಾಸಿಕವಾಗಿ ಉಳಿಬೇಕು ನಮ್ಮ ನಿರ್ಧಾರಗಳು ಅನ್ನೋದು. ಹಳೆ ತಲೆಗಳು ಮಾತ್ರ ಉಳಿಬೇಕು ಅಂತ ಅಲ್ಲ, ನಾಚಿಕೆ ಆಗ್ಬೇಕು ಸರ್ಕಾರಗಳಿಗೆ. ಅಲ್ಲ, ವೆರಿ ಶಾಕಿಂಗ್. ಈ ಅಂಕಿಅಂಶ ನೋಡ್ತಿದ್ರೆ ಇವರು ಸರ್ಕಾರ ಬದಲಾಗ್ತಾ ಇರುತ್ತೆ, ಏನೆಲ್ಲ ಮಾಡ್ತಿರ್ತಾರೆ, ಹೆಂಗು ಕುರ್ಚಿ ಫೈಟ್ ಎಲ್ಲ ಮಾಡೋದು ಗೊತ್ತು, ತಮಿಳ್ನಾಡು ಮಾಡಲು ಗುಜರಾತ್ ಮಾಡಲು ಗೊತ್ತು, ಆದ್ರೆ ಪರೀಕ್ಷೆ ಮಾಡಬೇಕು, ನೇಮಕಾತಿ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಈ ಗುತ್ತಿಗೆದಾರರ ವಿಚಾರ ನಾವು ಯಾವಾಗಲೂ ಪ್ರಸ್ತಾಪ ಆಗುತ್ತೆ. ಅವರಿಗೆ ಬಿಲ್ಲು ಬಿಡುಗಡೆ ಆಗಿಲ್ಲ, ಹಣ ಬಂದಿಲ್ಲ, ಹಾಗಾಗಿ ಆತ್ಮಹತ್ಯೆ ಮಾಡ್ಕೊಂತಾರೆ ಅಂತ. ಪರೀಕ್ಷಾರ್ಥಿಗಳು ಓದಿ 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 ಕನಸು ಕಂಡು ಅವ್ರ ಮಾನಸಿಕ ಪರಿಸ್ಥಿತಿ ಬಗ್ಗೆ ಯಾವತ್ತೂ ಕೂಡ ಯೋಚನೆ ಮಾಡಿಲ್ಲ ಅನ್ಸುತ್ತಲ್ವಾ? ಆ ತರದ ಒಂದು ಕನಿಷ್ಠ ಮಾನವೀಯತೆ ಇದ್ದಿದ್ರೆ ಎಲ್ಲಾ ಇಲಾಖೆಗಳಲ್ಲಿ ಇಷ್ಟೊತ್ತಿಗಾಗ್ಲೇ ಈ ಹುದ್ದೆ ಇರುವ ಖಾಲಿ ಹುದ್ದೆಗಳು ಈಗ ಭರ್ತಿ ಆಗ್ತಿತ್ತು ಅಂತ. ನೋಡಿ, ಒಂದೊಂದು ಇಲಾಖೆಯಲ್ಲಿ 15 ವರ್ಷಗಳಿಂದ ನೇಮಕಾತಿ ಆಗಿಲ್ಲ ಅಂತಂದ್ರೆ, ಸೊ ಇದು ಬಹಳ ಒಂದು ಏನು ಭ್ರಮ ನಿರಸನಕ್ಕೊಳಗಾಗಿ ಇರ್ತಾರೆ ಆ ಎಕ್ಸಾಮ್ ಬರ್ದಿರೋರೆಲ್ಲ. ಏನ್ ಬೇಕಾದ್ರೂ ಆಗ್ಲಿ ಸಾಯ್ಲಿ ಅಂತ. 15 ವರ್ಷಗಳಿಂದ ದೈಹಿಕ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕರ ಹುದ್ದೆ ನೇಮಕಾತಿ ಆಗಿಲ್ಲ. ಆಮೇಲೆ ಮೊನ್ನೆ ಇವರು ಮಧು ಬಂಗಾರಪ್ಪನವ್ರು ಹೇಳ್ತಾರೆ, ಅತಿಥಿ ಶಿಕ್ಷಕರನ್ನ ನಾವು ತೆಗೆದುಕೊಳ್ತೇವೆ ಹಂಗೆ ಅಂತ. ಯಾವಾಗ ಸ್ವಾಮಿ ತಗೊಳ್ಳೋದಕ್ಕೆ ಒಂದು ವ್ಯವಸ್ಥೆ ಬೇಕಲ್ಲ. ನಿಮ್ಮ ಪ್ರಾಥಮಿಕ ಶಿಕ್ಷಣ ಇಲಾಖೆಯಲ್ಲಿ ಬರುತ್ತೆ ಇದು. ಆಮೇಲೆ ಅರಣ್ಯ ಇಲಾಖೆಯಲ್ಲಿ 5 ವರ್ಷಗಳಿಂದ ಈಶ್ವರ ಖಂಡ್ರೆ ಅವರು ಎಲ್ಲಿದ್ದಾರೆ? ಈ ಥರದೆಲ್ಲ ನಿಮ್ಗೆ ಮಾಹಿತಿನೇ ಇಲ್ವಾ? ನೀವು ಯಾವುದೋ ಒಂದು ಅನುಷ್ಠಾನಕ್ಕೆ ತರೋದಕ್ಕೆ ಹೋಗ್ತೀರಿ, ಕಸ್ತೂರಿ ರಂಗನ್ ವರದಿಯನ್ನು ಅನುಷ್ಠಾನಕ್ಕೆ ತರೋದಕ್ಕೆ ಹೋಗ್ತೀರಿ. ಸೊ ಎಲ್ಲದೂ ಹೌದು, ಎಲ್ಲ ಅನುಷ್ಠಾನಕ್ಕೆ ತರಬೇಕಾದ್ರೆ ನಿಮ್ಮ ಇಲಾಖೆಯಲ್ಲಿ ಅಧಿಕಾರಿಗಳಿರ್ಬೇಕಲ್ಲ. ಎಲ್ಲಿದ್ದಾರೆ ಅಧಿಕಾರಿಗಳು? ಯಾರಿಂದ ಮಾಡಿಸ್ತಾ ಇದ್ದೀರಿ ನೀವು ಹಾಗಂದ್ರೆ? ಸೊ ತೋಟಗಾರಿಕೆ ಇಲಾಖೆಯಲ್ಲಿ, ಕೃಷಿ ಇಲಾಖೆಯಲ್ಲಿ 8 ವರ್ಷ ಚಲುವರಾಯಸ್ವಾಮಿ ಅವರು, ತೋಟಗಾರಿಕೆ ಇಲಾಖೆಯಲ್ಲಿ 7 ವರ್ಷಗಳಿಂದ, ಪೊಲೀಸ್ ಇಲಾಖೆಯಲ್ಲಿ, ಗೃಹ ಇಲಾಖೆಯಿಂದ 5 ವರ್ಷಗಳಿಂದ
ನೇಮಕಾತಿ ಪ್ರಕ್ರಿಯೆನೇ ಸರಿಯಾಗಿ ಆಗಿಲ್ಲ. ಆಮೇಲೆ ನೋಡಿ, ಸಬ್ ರಿಜಿಸ್ಟ್ರಾರ್, ಕಂದಾಯ ಇಲಾಖೆ, ಕೃಷ್ಣ ಬೈರೇಗೌಡರು ಓಡಾಡ್ತೀರಿ ನೀವು. ಹೌದು, ರಾಜ್ಯಗಳಲ್ಲಿ ಓಡಾಡ್ತೀರಿ, ತಾಲೂಕು ಪಂಚಾಯತಿಗಳಿಗೆ ಹೋಗ್ತೀರಿ, ಜಿಲ್ಲಾ ಪಂಚಾಯತಿಗಳಿಗೆ ಹೋಗ್ತೀರಿ, ಅವ್ರು ಸರಿ ಮಾಡಿಲ್ಲ ಇವ್ರು ಸರಿ ಮಾಡಿಲ್ಲ ಹೇಳ್ತೀರಿ. ನಿಮ್ಗೆ ಇದು ಗಮನಕ್ಕೆ ಬಂದೇ ಇಲ್ವಾ? ಅಬ್ಕಾರಿ ಇಲಾಖೆಯಲ್ಲಿ 9 ವರ್ಷಗಳಿಂದ ನೇಮಕಾತಿಯೇ ಇಲ್ಲ. ಸೊ ಸ್ಪರ್ಧಾತ್ಮಕ ಪರೀಕ್ಷೆಗಳು ಎಷ್ಟು ವಿಳಂಬ ಮಾಡ್ತೀರಿ. ಆಮೇಲೆ PDO, ನಾವು ಅದನ್ನ ಮೆನ್ಷನ್ ಮಾಡಿಲ್ಲ ಅಂತ ಅನ್ಸುತ್ತೆ, ಗ್ರಾಮ ಪಂಚಾಯತಿ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದಲೂ ಕೂಡ ಪ್ರಿಯಾಂಕ್ ಖರ್ಗೆ ಅವರು. ಸೊ ನೋಡಿ, ನೀವು ಬೇರೆ ಬೇರೆ ವಿಷಯಗಳನ್ನೆಲ್ಲ ಮಾತಾಡ್ತೀರಿ ಸ್ವಾಮಿ. ಈ ನಿಮ್ಮ ಇಲಾಖೆಯಲ್ಲಿರುವಂತಹ ಏನು ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡುವಲ್ಲಿ ನೀವು ಏನು ಕೆಲಸ ಮಾಡಿದ್ದೀರಿ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ನೀವು ಅರ್ಥಕೊಳ್ಬೇಕು ಅಂತ ಅನ್ಸುತ್ತೆ. ನಿಮ್ಮ ಇಲಾಖೆಯ ಆಳ ಅಗಲವನ್ನ ನೀವು ಈ ರೀತಿಯಲ್ಲಿ ಮೊದಲು ನೀವು ಸ್ಪಷ್ಟಪಡಿಸಬೇಕು, ಅಥವಾ ನೀವು ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಅದನ್ನ ಅರಿತುಕೊಳ್ಳದೇ ಇದ್ರೆ ನಿಮ್ಮ ಇಲಾಖೆಯಲ್ಲಿ ನೀವು ಏನೇ ಕೆಲಸ ಮಾಡಿದ್ರು ಕೂಡ ಅದು ಸರಿಯಾಗಿ ಆಗೋದಿಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ. ಎಸ್ ನೋಡಿ, ಕೋವಿಡ್ ನಂತರ ಯಾವುದೇ ಅಧಿಸೂಚನೆಗಳು ಇಲ್ಲವೇ ಇಲ್ಲ. ಪಾಪ ಮರ್ತಿದ್ದಾರೆ ಅನ್ಸುತ್ತೆ. ಅಭ್ಯರ್ಥಿಗಳ ಒತ್ತಾಯದ ಮೇರೆಗೆ ವಯೋಮಿತಿ ಸಡಿಲಿಕೆಯನ್ನ ಮಾಡಲಾಗಿದೆ. ಕೋವಿಡ್ ಬಳಿಕ ಬೆರಳೆಣಿಕೆಯಷ್ಟು ಮಾತ್ರ ನೇಮಕಾತಿ ಪ್ರಕ್ರಿಯೆಗಳು ನಡೆದಿದೆ. ಗ್ರೂಪ್ ಎಗೆ 6%, ಇನ್ನು ಗ್ರೂಪ್ ಬಿಗೆ 6% ಮಾತ್ರ ಪ್ರಕ್ರಿಯೆಗಳು ಸಾಗ್ತಿರೋದು. ಗ್ರೂಪ್ ಸಿಗೆ 5% ಮೀಸಲಾತಿಯನ್ನ ಘೋಷಣೆ ಮಾಡಲಾಗಿದೆ. ನೋಡಿ, ಕೋವಿಡ್ ನಂತರದಲ್ಲಿ ಆಗ್ತಿರುವಂತಹ ಬೆಳವಣಿಗೆ ಯಾವುದೇ ರೀತಿಯಾದಂತಹ ಅಧಿಸೂಚನೆಗಳು ನಡೆದಿಲ್ಲ. ವಯೋಮಿತಿ ಸಡಿಲಿಕೆಗೆ ಸಾಕಷ್ಟು ಇತ್ತು, ಆ ಸಂದರ್ಭದಲ್ಲಿ ಮಾಡಲೇಬೇಕಾಗಿತ್ತು. ಕೋವಿಡ್ನಿಂದ ಯಾವ ಪರೀಕ್ಷೆ ಮಾಡಿಲ್ಲ ಪಾಪ. ಈ 32 ಹಾರ್ಡ್ಲಿ ಒಂದು 32ರಿಂದ 35 ಕೊನೆಯದಾಗಿರೋದು. ಆಗ ಆ ಸಂದರ್ಭದಲ್ಲಿ ಇರೋರು ಪಾಪ ಅವ್ರು ಏನ್ ಮಾಡ್ತಾರೆ, ಓದಿರ್ತಾರೆ. ಈಗಿನ ಪರೀಕ್ಷೆ ಕೂಡ ಅಷ್ಟೇ ಕಷ್ಟ ಇರುತ್ತೆ, ಅಷ್ಟು ಈಸಿ ಇಲ್ಲ. ಡಿಫಿಕಲ್ಟ್ ಎಕ್ಸಾಮ್ ಅನ್ನೋದಕ್ಕಿಂತ ಡಿಫ್ರೆಂಟ್ ಎಕ್ಸಾಮ್ ಆಗ್ಬಿಟ್ಟಿದೆ ಇದು. ಹೌದು, ಕಾಂಪಿಟೇಷನ್ಸ್ ಕೂಡ ಜಾಸ್ತಿ ಇದೆ. ಮೊದಲು ಈ ತರದೊಂದು ಅರಿವು ಇರಲಿಲ್ಲ. ಈಗ ಸಾಕಷ್ಟು ಮಂದಿ ಎಕ್ಸಾಮ್ಸ್ಗಳನ್ನು ಬರೀತಾರೆ, ಓದಬೇಕು, ಸರ್ಕಾರಿ ಹುದ್ದೆಗಳನ್ನು ನಾನು ತೆಗೆದುಕೊಳ್ಬೇಕು ಅಂತ ಸಾಕಷ್ಟು ಮಂದಿ ಕಾಂಪಿಟೇಷನ್ಸ್ಗೆ ಇಳಿತಾರೆ ಅಂತ. ಸೊ ಆ ಥರದ ವ್ಯವಸ್ಥೆಗಳಿರುವಾಗ ನೀವು ಸರಿಯಾದ ಸಮಯಕ್ಕೆ ನೀವು ಪರೀಕ್ಷೆಗಳನ್ನು ಮಾಡಿದರೆ, ನೇಮಕಾತಿ ಪ್ರಕ್ರಿಯೆಗಳನ್ನು ಆ ಟೈಮಿಗೆ ಮಾಡಿಬಿಟ್ರೆ, ಸೊ ಈ ಥರದ ನೋಡಿ ವಯೋಮಿತಿ ಸಡಿಲಿಕೆ ಮಾಡೋದು, ಅಫ್ಕೋರ್ಸ್ ನೀವು ಒಂದು ಕೋವಿಡ್ ಟೈಮಲ್ಲಿ ಈ ಥರದೊಂದು ವ್ಯವಸ್ಥೆಯನ್ನು ಮಾಡಿದ್ರಿ. ಆ ಒಂದು 3-4 ವರ್ಷಗಳ ಕಾಲ ನೇಮಕಾತಿಯೇ ಆಗಿಲ್ಲ. ಸೊ ಅದಾದ ಬಳಿಕ ಆಗಿರುವಂತಹ ನೇಮಕಾತಿ ಪ್ರಕ್ರಿಯೆಗಳೆಷ್ಟು, ನೋಟಿಫಿಕೇಶನ್ಗಳನ್ನು KPSC ಇಂದ KEA ಇಂದ ಎಷ್ಟುಗಳನ್ನು ಬಿಟ್ಟಿದ್ರಿ ನೀವು, ಅಥವಾ ನಿಮ್ಮ ಇಲಾಖೆಯಲ್ಲಿರುವಂತಹ ಖಾಲಿ ಹುದ್ದೆಗಳನ್ನ, ಅದು ಅಂದ್ರೆ ಅರೆಕಾಲಿಕ ಹುದ್ದೆನೋ ಅಥವಾ ಪೂರ್ಣಕಾಲಿಕ ಹುದ್ದೆನೋ, ಅದು ವೆರಿ ನೆಕ್ಸ್ಟ್ ಸೆಕೆಂಡ್ ಟಾಪಿಕ್. ಅದಕ್ಕಿಂತ ಮೊದಲು ನೀವು ಎಷ್ಟು ಖಾಲಿ ಹುದ್ದೆಗಳನ್ನ, ಎಷ್ಟು ಸಮರ್ಥವಾಗಿ ನೀವು ಯೋಜನೆಗಳನ್ನ ಅಥವಾ ತರುವಲ್ಲಿ ಅಧಿಕಾರಿಗಳು ನಿಮ್ಮಲ್ಲಿ ಲಭ್ಯ ಇದ್ದಾರಾ, ಅದು ಇಲ್ವಾ ಅನ್ನುವಂತಹ ಒಂದು ಕನಿಷ್ಠ ಜ್ಞಾನ ಇಲಾಖೆಯ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಸಚಿವರಿಗೆ ಬೇಕಲ್ಲ. ಅದು ಇಲ್ಲ ಅಂತ ಅಂದ್ರೆ ಬಹಳ ಕಷ್ಟ ಅಂತ ಅನಿಸುತ್ತೆ. ಆಮೇಲೆ ನೋಡಿ, ನೀವು ನಿಯೋಜನೆ ಮಾಡ್ತಾ ಇರೋದು ಸರಿಯಾಗಿ ಏನು ಕೇಳಿದ್ರೆ, ಒಂದು ಪೊಲೀಸು ಮತ್ತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಮತ್ತೆ ಜಿಲ್ಲಾಧಿಕಾರಿಗಳನ್ನ ಮಾತ್ರ ಸರಿಯಾದ ಸಮಯಕ್ಕೆ, ಅಂದ್ರೆ ಅದು ಕೂಡ ನಿಮ್ಮ ಪಕ್ಷದಲ್ಲಿ ಇರುವಂತಹ ಯಾರೋ ಒಬ್ರು ಅಲ್ಲಾರೋ ಇನ್ಫ್ಲುಯೆನ್ಸ್ ಮಾಡಿದ್ರೆ ನಿಮಗೆ, ಸರ್ ಇಲ್ಲಿ ಇವರು ಬಹಳ ಸ್ಟ್ರಿಕ್ಟ್ ಮಾಡ್ತಾ ಇದ್ದಾರೆ, ನಮ್ಮ ಗಣಿಗೆ ಅದು ಇದಕ್ಕೆ ಮರಳು ದಂಧೆಗೆ ನಮ್ಗೆ ಕಷ್ಟ ಆಗುತ್ತೆ, ನೀವು ಈ ಥರದ ಒಬ್ಬ ಸ್ಟ್ರಿಕ್ಟ್ ಏನು ಅಧಿಕಾರಿಯನ್ನು ತಂದು ಹಾಕಿದ್ರೆ ನಮ್ಗೆ ಕಷ್ಟ ಆಗುತ್ತೆ. ಈ ವರ್ಗಾವಣೆ ದಂಧೆ ಇದೆಯಲ್ಲ ನಿಮ್ದು, ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಜಿಲ್ಲಾಧಿಕಾರಿಗಳನ್ನ ನಿಯೋಜನೆ ಮಾಡುವುದು, ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ನಿಯೋಜನೆ ಮಾಡುವುದನ್ನ ಸರಿಯಾಗಿ ಅದನ್ನೊಂದು ಮಾಡ್ತಾ ಇದ್ದೀರಿ ಬಿಟ್ರೆ ಮತ್ಯಾವುದನ್ನು ಕೂಡ ನೇಮಕಾತಿಗಳನ್ನ ನೀವು ಮಾಡ್ತಾ ಇಲ್ಲ. ಇರೋರನ್ನೇ ಆಚೆಗೀಚೆಗೆ ಹಾಕ್ತಿದ್ದೀರಿ ಬಿಟ್ರೆ ಹೊಸ ನೇಮಕಾತಿ ಆಗ್ತಾ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇದೆಲ್ಲವೂ ನಿಮ್ಮ ಏನು ಅವ್ಯವಸ್ಥೆಗೆ ಹಿಡಿದಂತಹ ಕನ್ನಡಿ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಇದನ್ನ ಮಾಡಬೇಕು ಅಂತ ಇವತ್ತು ಪರೀಕ್ಷಾರ್ಥಿಗಳು ಅಥವಾ ಸ್ಪರ್ಧಾರ್ಥಿಗಳು ಇವತ್ತೊಂದು ಬೀದಿಗಿಳಿದು ಹೋರಾಟ ಮಾಡೋದಕ್ಕೆ ಬಂದ್ರೆ, ನೀವು ಅವರನ್ನ ಬಂಧಿಸುವಂತ ಕೆಲಸ ಮಾಡ್ತೀರಿ, ಅವರನ್ನ ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸ ಮಾಡ್ತೀರಿ, ಅವರು ಅನುಮತಿಯನ್ನು ಕೇಳಿಕೊಂಡು ಸರ್ಕಾರಕ್ಕೆ ಆಗ್ರಹಿಸಬೇಕು ಅನ್ನೋದಾದ್ರೂ ಕೂಡ ಅವರನ್ನ ನಿಮ್ಮ ಪೊಲೀಸ್ ವ್ಯಾನ್ಗಳಿಗೆ ವಶಪಡಿಸಿಕೊಂಡು ಜೈಲಿಗೆ ಬಿಡುಗಡೆ ಕೂಡ ಮಾಡಲ್ಲ ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಕಾರ್ತಿಕ್ ಪರೀಕ್ಷಾರ್ಥಿಯೊಬ್ರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್ ನಮಸ್ಕಾರ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಸರ್ ಕೇಳಿಸ್ತಿದೆ ಸರ್, ನಮಸ್ತೆ ಸರ್. ಪ್ರಮುಖವಾಗಿ ನಾನು ನೇರಾನೇರವಾಗಿ ಕೇಳ್ತೀನಿ, ನೀವು ಯಾವ ಪರೀಕ್ಷೆಗೆ ರೆಡಿ ಆಗ್ತಿದ್ದೀರಾ, ಎಷ್ಟು ವರ್ಷದಿಂದ ತಯಾರಿ ಮಾಡ್ತಿದ್ದೀರಾ, ಈ ಸರ್ಕಾರ ಪರೀಕ್ಷೆನ ಇಷ್ಟು ವಿಳಂಬವಾಗಿ ಮಾಡ್ತಿದ್ಯಲ್ಲ, ಏನ್ ಹೇಳ್ತೀರಾ ಅಂತ? ಸರ್ ನಾವು UPSC KPSC ಗೆ ನಾವು ಓದ್ತಾ ಇದೀವಿ, ರೆಡಿ ಆಗ್ತೀವಿ. ಹೆಚ್ಚು ಕಮ್ಮಿ ಇದು ನಮ್ದು 5ನೇ ವರ್ಷ ಅನ್ಸುತ್ತೆ ಸರ್. ಏನ್ ಸರ್ ಈ ಸರ್ಕಾರದ ಬಗ್ಗೆ ಏನ್ ಹೇಳ್ಬೇಕಂತಾನೂ ಗೊತ್ತಾಗ್ತಿಲ್ಲ. ಕರೆಕ್ಟ್ ಆಗಿ ನೋಟಿಫಿಕೇಶನ್ ಮಾಡಲ್ಲ, ಮಾಡಿದ್ರು ಕರೆಕ್ಟ್ ಆಗಿ ಎಕ್ಸಾಮ್ ಕಂಡಕ್ಟ್ ಮಾಡಲ್ಲ. ಹೋಗ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರು ಕ್ವಶನ್ ಪೇಪರ್ ಕರೆಕ್ಟ್ ಆಗಿರಲ್ವಲ್ಲ. ಎಲ್ಲಾನು ಬರೀ ಹಿಂಗೆ ಮಾಡ್ಕೊಂಡ್ ಬಂದ್ರೆ ಇಂಟರ್ನಲ್ ರಿಸರ್ವೇಶನ್ ಅಂತ ಹೇಳ್ತಾರೆ. ಹೆಚ್ಚು ಕಮ್ಮಿ 1.5 ವರ್ಷ ಆಯ್ತು.
ಕರೆಕ್ಟಾಗಿ ಯಾವ್ದು ನೋಟಿಫಿಕೇಶನ್ ಇಲ್ಲ, ಏನೂ ಇಲ್ದೇನೆ ಇಲ್ಲಿ ಎಷ್ಟು ಜನ, ಇಲ್ಲಿ ಯುವಕರು ಎಷ್ಟು ಜನ ಇದಾರೆ, ಯುವಕರು ಏನ್ ಆಗ್ಬೇಕು, ಕೆಲವು ಜನ ಆಲ್ರೆಡಿ ಏಜ್. ಎಸ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಕಾರ್ತಿಕ್? ಹಾ ಸರ್ ಕೇಳಿಸ್ತಿದೆ ಎಸ್ ಸರ್, ಎಸ್ ಕೇಳಿಸ್ತಿದೆ. ಎಸ್ ಎಸ್ ಕಂಟಿನ್ಯೂ ಹೇಳ್ತಾ ಇದ್ರಿ. ಅದೇ ಸರ್, ಯುವಕರು ತುಂಬಾ ಜನ ಏಜ್ ಬಾರ್ ಅಂತ ಹೇಳಿ ಎಷ್ಟೋ ಜನ ಕೆಲ್ಸ ಇಲ್ಲದೆ ಏನು ಇಲ್ಲದೆ ಏನೋ ಕ್ಯಾಬ್ ಕೆಲ್ಸ ಅಂತ ಅವು ಏನೇನೋ ಓಡಿಸ್ಕೊಂಡು ಫ್ಯಾಕ್ಟರಿಗೆಲ್ಲ ಹೋಗ್ಕೊಂಡು ಈಗ ಇದಾರೆ ಸರ್. ಏನು ಏನಾಗ್ತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಅಂದ್ರೆ ಈ ಸರ್ಕಾರ ಈ ವಿದ್ಯಾರ್ಥಿಗಳಿಗೆ ಯುವ ನಿಧಿ ಅಂತ ಕೊಡ್ತಾರೆ, ಕೆಲಸ ಇಲ್ಲ ಅಂತಂದ್ರೆ ನಾವು ಸಹಾಯ ಮಾಡ್ತೀವಿ, ಆದ್ರೆ ಪರೀಕ್ಷೆನೇ ಸರಿಯಾಗಿ ಮಾಡಲ್ಲ ಇವರು. ಸರ್ ಯುವ ನಿಧಿ ತಗೊಂಡ್ ಏನ್ ಸರ್ ಮಾಡೋದು? ಉದ್ಯೋಗ ಇಲ್ಲದೆ ಇರೋರಿಗೆ ಯುವ ನಿಧಿ ಅಂತಂದ್ರೆ ಎಲ್ರಿಗೂ ಎಲ್ರಿಗೂನು ಅದೇನಾ ಸರ್? ಹಂಗಾದ್ರೆ ಕೆಲ್ಸ ಅನ್ನೋದು ಬೇಕಲ್ವಾ ಸರ್ ಯಾರಿಗೇ ಆಗ್ಲಿ? ಈಗ ನಾವು ನೋಡ್ರಿ, ನಾವು ಕರೆಕ್ಟ್ ಆಗಿ ನೋಟಿಫಿಕೇಶನ್ ಆಗ್ದೇನೆ ಏನಾಗ್ದೇನೆ ಇರೋದಕ್ಕೆ ನಾವು PhD ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಕೆಲವು ಜನ ಹೇಳ್ತಾರೆ ನಿಮ್ಗೆ ಆಲ್ರೆಡಿ ಏಜ್ ಆಗ್ತಾ ಬರ್ತಿದೆ, PhD ಏನಕ್ ಮಾಡ್ತೀಯಾ ಅಂತಾರೆ. ಮತ್ ಏನ್ ಮಾಡೋದು ಸರ್? ಕೆಲ್ಸ ಅಂತ ತಗೊಳಕ್ ಆಗಲ್ವಲ್ಲ ಇವ್ರು ಮಾಡ್ತಿರೋದಕ್ಕೆ. KS ಅಂತೂ 3 ಸಲ ಎಕ್ಸಾಮು ಪೋಸ್ಟ್ ಮಾಡಿದಾರೆ, ಈಗ ಆಲ್ರೆಡಿ ಕ್ಯಾನ್ಸಲ್ ಮಾಡಿ ಅದನ್ನ ನಡೆಸ್ತಾನೆ ಇಲ್ಲ. ಇಲ್ಲಿ SI ಆಲ್ರೆಡಿ ಅವರು ಇವರು ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಸರ್ ಅವರು ಅಂತೂ ಅವರು ಕ್ಯಾಮ್ರಾ ಸಿಕ್ತಾಗೆಲ್ಲ ಅವ್ರು ಹೇಳೋದಷ್ಟೇ, ಇನ್ನು ಮುಂದಿನ ದಿನಗಳಲ್ಲಿ ಅಧಿಸೂಚನೆ ಮಾಡ್ತೀವಿ ಅಂತ ಹೇಳ್ತಾರೆ. ಅವರು ಕೂಡ ಬರೀ ಅದೊಂದು ಹೇಳ್ಕೊಂಡೇ ಬಂದಿದ್ದಾರೆ 2 ವರ್ಷದಿಂದ, ಏನು ಕರೆಕ್ಟ್ ಆಗಿ ಏನು ಮಾಡ್ತಾನೂ ಇಲ್ಲ. ಈ SIದು ನೋಡಿದ್ರೆ 1200 ಪೋಸ್ಟ್ ಬಿಡ್ತೀವಿ ಅಂತ ಹೇಳ್ತಾರೆ, ಅದನ್ನು ಇನ್ನೂ ಬಿಟ್ಟಿಲ್ಲ. ಕಾರ್ತಿಕ್, ನಾನು ಶ್ರೀರಾಜ್ ಹುಕ್ವಾಡಿ ಮಾತಾಡ್ತಾ ಇರೋದು. ಈಗ ನೀವು ಯಾವ ಎಕ್ಸಾಮ್ಗೆ ಪರ್ಟಿಕ್ಯುಲರ್ ಯಾವ ಎಕ್ಸಾಮಿಗೆ ಪ್ರಿಪೇರ್ ಮಾಡ್ತಾ ಇದ್ದೀರಿ? ಎಷ್ಟು ವರ್ಷಗಳಿಂದ ಮಾಡ್ತಿದ್ದೀರಿ? ಅಥವಾ ನಿಮ್ಗೆ ಬೇರೆ ಏನಾದ್ರು ಅರ್ನಿಂಗ್ ಸೋರ್ಸ್ ಇದೆಯಾ? ಹೇಗೆ ಸರ್? ಅರ್ನಿಂಗ್ ಸೋರ್ಸ್ ಅನ್ನೋದು ಏನು ಇಲ್ಲ ಸರ್, ನಂಬಿಕೆ ಇಟ್ಟಿರೋದೇ ಇದ್ರ ಮೇಲೆ ಸರ್. ಗೌರ್ಮೆಂಟ್ ಎಕ್ಸಾಮ್ ಓದ್ಬೇಕು ತಗೋಬೇಕು ಅಂತ ಸರ್. ಈಗ ವಯಸ್ಸು ಎಷ್ಟು ನಿಮ್ಗೆ? ಸರ್ ನಮಗೆ ವಯಸ್ಸು ಬಂದ್ಬಿಟ್ಟು 25 ವರ್ಷ ಸರ್. 20ನೇ ವರ್ಷದಿಂದ ನೀವು ಇದಕ್ಕೋಸ್ಕರ ಟ್ರೈ ಮಾಡ್ತಾ ಇದ್ದೀರಿ ಸರ್. ಹಾ ಸರ್. ಹಿಂಗಾದ್ರೆ ಇದನ್ನೇ ನಂಬ್ಕೊಂಡಿದ್ರೆ ಆಗಲ್ಲ. ನಂಬ್ಕೊಂಡು ನಮ್ಮ ಮನೆಯವ್ರು ಇದಾರೆ, ಅವ್ರು ಏನಾಗ್ಬೇಕು ಅಂತ ಅನ್ಕೊಂಡು ಇವಾಗ PhD ಮಾಡ್ಕೊಂಡಿದೀನಿ ಸರ್. ಬೆಂಗಳೂರು ಯೂನಿವರ್ಸಿಟಿಯಲ್ಲಿ PhD ನೋಟಿಫಿಕೇಶನ್ ಮಾಡಿಲ್ಲ, ಏನು ಮಾಡ್ದೇನೆ ಇವಾಗ ಸುಮ್ನೆ ಖಾಲಿ ಕುತ್ಕೊಂಡಂಗ ಆಗ್ತಿದೆ. ಇವ್ರು ಇಂಟರ್ನಲ್ ರಿಸರ್ವೇಶನ್ ಅಂತ ಹೇಳ್ತಾರೆ, ಅದು ಯಾವಾಗ ರಿಪೋರ್ಟ್ ಇಲ್ಲಿ ಯಾವಾಗ ರಿಪೋರ್ಟ್ ಬಂದಿದ್ಯೋ ಇಲ್ವೋ, ಯಾವಾಗ ಏನ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಈ ಇಂಟರ್ನಲ್ ರಿಸರ್ವೇಶನ್ ಇಂದ ಒಂದ್ ಕಡೆ ಕೆಲವೊಂದು ವರ್ಗಕ್ಕೆ ಒಳ್ಳೇದಾಗಿರ್ಬಹುದು ಹೊರತು. ಕಾರ್ತಿಕ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಗೆ? ಕಾರ್ತಿಕ್, ನನ್ನ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇದ್ರೆ, ಈ ಒಳ ಮೀಸಲಾತಿ ಅಥವಾ ಇಂಟರ್ನಲ್ ರಿಸರ್ವೇಶನ್ ಅಂತ ನೀವು ಹೇಳಿದ್ರಲ್ಲ, ಸೊ ಇದರಿಂದ ಒಂದಿಷ್ಟು ಜನರಿಗೇನೋ ಒಳಿತಾಗಿರಬಹುದು, ಆದ್ರೆ ಈ ನಿಮ್ಮ ವಯೋಮಿತಿ ಸಡಿಲಿಕೆ ಅಥವಾ ಹೆಚ್ಚಳ ಮಾಡಿರುವಂತಹ ವಿಷಯಕ್ಕೆ ಸಂಬಂಧಪಟ್ಟಾಗೆ ಕಾಯ್ತಾ ಇರೋರಿಗೆ ನಷ್ಟ ಆಗ್ತಾ ಇದೆಯಲ್ಲ? ಹೌದು ಸರ್, ಖಂಡಿತ. ಅವ್ರು ಕೆಲವು ಜನ ಆಲ್ರೆಡಿ ಇದ್ರ ಮೇಲೆ ಆಸೆ ಬಿಟ್ಬಿಟ್ಟು ಬೇರೆದೇನೋ ಹೊಲ ಅದು ಇದು ಅಂತ ಮಾಡ್ಕೊಂಡು ಹೋಗ್ಬಿಟ್ಟಿದಾರೆ ಸರ್ ಎಷ್ಟೋ ಜನ. ನಾನ್ ನೋಡಿದ ಪ್ರಕಾರನೇ ಚಂದ್ರಲೇಔಟಲ್ಲಿ ನಮ್ ಸೀನಿಯರ್ಸ್ ಎಲ್ಲ ಇರೋರೆಲ್ಲ ಏನು ಕರೆಕ್ಟ್ ಅವ್ರದ್ದು ಏಜ್ ಬಾರ್ ಆಗೋಗ್ಬಿಟ್ಟು ಎಲ್ಲ ಹೋಗ್ಬಿಟ್ಟಿದ್ದಾರೆ. ತುಂಬಾ ಕಷ್ಟ ಸರ್ ಈ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ. ಗೌರ್ಮೆಂಟ್ ಎಕ್ಸಾಮ್ ಅಂತ ಏನಿದೆ ಗೊತ್ತಾ, ಇದನ್ನ ಓದ್ಕೊಂಡು ನಂಬ್ಕೊಂಡಿರೋರ್ದಂತೂ ಜೀವನ ಏನ್ ಆಗ್ತಿದೆ ಅಂತ ಹೇಳಕ್ಕೆ ಆಗ್ತಿಲ್ಲ, ಹಂಗಾಗೋಗ್ಬಿಟ್ಟಿದೆ. ಅಟ್ ಲೀಸ್ಟ್ ನಿಮ್ಗೊಂದು ಭರವಸೆ ಆದ್ರೂ ಇದೆಯಾ ಸದ್ಯಕ್ಕೆ? ಒಂದ್ ಸ್ವಲ್ಪ ಟೈಮಲ್ಲಿ ಆದ್ರೂ ನೇಮಕಾತಿ ಪ್ರಕ್ರಿಯೆಯನ್ನ ಮತ್ತೆ ಪುನರಾರಂಭಿಸುತ್ತೆ ಅಂತ ಸಣ್ಣ ಭರವಸೆ ಆದ್ರೂ ಇದೆಯಾ? ಕಾರ್ತಿಕ್, ಅಂದ್ರೆ ನೀವೀಗ ಪರೀಕ್ಷೆಗೋಸ್ಕರ ಇಷ್ಟೆಲ್ಲ ತಯಾರಿ ಮಾಡ್ತಾ ಇದ್ದೀರಿ, ಸೊ ಇಷ್ಟೊಂದು ವಿಳಂಬ ಆಗ್ತಾ ಇದೆ, ಸರ್ಕಾರ ಆದಷ್ಟು ಬೇಗ ಆದ್ರೂ ಮತ್ತೆ ಪುನರಾರಂಭಿಸುತ್ತೆ ಅನ್ನುವಂತಹ ಒಂದು ಸಣ್ಣ ಭರವಸೆ ಆದ್ರೂ ಇದೆಯಾ ಕಾರ್ತಿಕ್ ನಿಮ್ಗೆ? ಸರ್ ಇನ್ನು ಎಷ್ಟು ವರ್ಷ ಬೇಕು ಸರ್ ಈ ಸರ್ಕಾರಕ್ಕೆ ನಮ್ ಕಷ್ಟ ಸುಖ ಎಲ್ಲ ಗೊತ್ತಾಗತ್ತ? ಇನ್ನು ಎಷ್ಟು ವರ್ಷ ಬೇಕಾಗುತ್ತೆ ಅವರಿಗೆ? ಈಗ್ಲೇ ಎಷ್ಟು ಸ್ಟ್ರೈಕ್ ಮಾಡಿಲ್ಲ. ಫ್ರೀಡಮ್ ಪಾರ್ಕ್ ಅಲ್ಲಂತೂ 2-3 ವಾರಕ್ಕೊಂದ್ಸಲಿ ಸ್ಟ್ರೈಕ್ ಮಾಡ್ತಾನೆ ಇರ್ತಾರೆ. ಇನ್ನೂನು ಸರ್ಕಾರ ನಮ್ ಕಿವಿಗೆ ಮಾತುಗಳು ಕೇಳಿಸ್ಕೊಂಡಿಲ್ಲ ಅಂತಂದ್ರೆ ಏನ್ ಮಾತಾಡ್ಬೇಕು ಸರ್ ಹೇಳಿ? ಸರ್ಕಾರಕ್ಕೆ ಏನ್ ಆಗ್ರಹಿಸ್ತೀರಿ ನೀವು? ಬಿಡ್ಬೇಕಾಗ್ತದೆ ಸರ್. ಸರ್ಕಾರಕ್ಕೆ ಏನ್ ಆಗ್ರಹಿಸ್ತೀರಿ ಕಾರ್ತಿಕ್?
ಎಸ್, ಸಂಪರ್ಕ ಕಡಿತ ಆಗಿದೆ. ಎಸ್, ಆಗ್ಲೇ ಅವ್ರು ಹೇಳ್ತಾ ಇದ್ರು ನೋಡಿ, ಸರ್ಕಾರಕ್ಕೆ ನೋಡಿ ಮಾತಿನಲ್ಲೇ ತಿವಿತಾ ಇದ್ರು. ಪಾಪ ಅವ್ರಿಗೆ ಆಕ್ರೋಶಗಳಿದೆ, ಎಷ್ಟು ಬಾರಿ ಪರೀಕ್ಷೆಯನ್ನ ಬರೆದ್ರೂ ಕೂಡ ಸರಿಯಾಗಿ ಆಗಲ್ಲ, ಪರೀಕ್ಷೆ ನಡೆಸಲ್ಲ ಅಂತ. ಸೊ ಆ ಮೂಲಕವಾಗಿ ಪರೀಕ್ಷಾರ್ಥಿಗಳ ಮಾತನ್ನು ಕೇಳಿಸ್ಕೊಳ್ತಾ ಇದ್ವಿ. ಒಂದು ಏಜ್ ಬಾರ್ ಆಗ್ತಿದೆ, ಇಂಟರ್ನಲ್ ರಿಸರ್ವೇಷನ್ ಅನ್ನೋದಾಗಿ ಅವರು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದಾರೆ. ವರ್ಷಾನುಗಟ್ಲೆ ಆಯಿತು, ಪರೀಕ್ಷೆಗೂ ಓದಿ ನಂತರ ಈ ಪರೀಕ್ಷೆ ನಮಗಾಗಲ್ಲ. ಒಂದು ರೀತಿ ಗಗನ ಕುಸುಮ ಇದ್ದಂಗೆ ಗೌರ್ಮೆಂಟ್ ಎಕ್ಸಾಮು ಬೇಡ ಅಂತ ಕ್ಯಾಬ್ ಓಡಿಸ್ಕೊಂಡು ವಾಪಸ್ ಊರಿಗೆ ಹೋಗಿ ಹೊಲಗಳ ಇನ್ನೇನೋ ಕೆಲಸ ಮಾಡ್ಕೊಂಡು, ಅವ್ರು ಕಂಡಿದ್ ಕನ್ಸು ಅದಲ್ಲ. ಕೃಷಿ ಮಾಡಬೇಕು ಎಲ್ಲಾದು ಹೌದು, ಆದ್ರೆ ಅವ್ರು ಕಂಡಿದ್ ಕನ್ಸೇನು ನಾವು ಸರ್ಕಾರಿ ಅಧಿಕಾರಿ ಆಗ್ಬೇಕು ಅಂತ. ಆದ್ರೆ ಈ ಸರ್ಕಾರ ಮಾಡುವಂತ ದಿವ್ಯ ನಿರ್ಲಕ್ಷ್ಯಕ್ಕಿಂತ ಹೆಚ್ಚಾಗಿ ಅದರಲ್ಲೇನಾದ್ರೂ ಮಾಡಬೇಕು, ಅದರಲ್ಲೇನಾದ್ರೂ ಪಡ್ಕೊಳ್ಬೇಕು ಅನ್ನೋದು. ಬಟ್ ಒಂದು ಶ್ರೀರಾಜ್ ನಾವು ಗಮನಿಸಿದಾಗ ಈ ಪೂರ್ಣ ಪ್ರಮಾಣದ ಸರ್ಕಾರಿ ಪರೀಕ್ಷೆ ಬಂದಾಗ ಇವರು ಬಹಳ ದಿವ್ಯ ನಿರ್ಲಕ್ಷ್ಯ ಇರುತ್ತೆ. ಆದ್ರೆ ಈ ಕಾಂಟ್ರಾಕ್ಟ್ ಬೇಸ್ ಮೇಲೆ ಮಾಡ್ಕೊಳ್ಳೋದಿದ್ರೆ ಏನ್ ಇಂಟ್ರೆಸ್ಟ್ ಅಂತೀರಾ? ಎಷ್ಟು ಬೇಕು ಕಾಂಟ್ರಾಕ್ಟ್ ಇಂದ ಬರುತ್ತಲ್ಲ. ಹೌದು. ಸೊ ಇದೆಲ್ಲ ವ್ಯವಸ್ಥೆ ಜೋರಾಗಿದೆ. ಈಗ ಕಾಂಟ್ರಾಕ್ಟ್ ಬೇಸ್ ಇಂದ ಏನಾದ್ರು ನೇಮಕಾತಿಯನ್ನ ಮಾಡಿದ್ರೆ 2-3 ವರ್ಷಕ್ಕೆ ಏನೋ ಒಂದು ಏಜೆನ್ಸಿ ಕೊಟ್ಬಿಡ್ತಾರೆ. ಏಜೆನ್ಸಿಗೂ ಮತ್ತೆ ಆ ಇಲಾಖೆಯಲ್ಲಿರುವಂತ ಕಾರ್ಯದರ್ಶಿಗಳಿಗೋ ಅಥವಾ ಸಚಿವರಿಗೋ ಏನೋ ಒಂದು ಲಿಂಕ್ ಇದ್ದೇ ಇರುತ್ತೆ. ಸೊ ಇದು ಬರುತ್ತಲ್ಲ, ಇದು ಬಂದ್ರೆ ಸಾಕು ಅಂತ ಏಜೆನ್ಸಿಯವರು ಏನ್ ಮಾಡ್ತಾರೆ, ಒಂದು ಕಡಿಮೆ ಬೆಲೆಗೆ ಯಾರನ್ನೋ ಒಬ್ಬರನ್ನ ಹೈಯರ್ ಮಾಡ್ಕೊಳ್ತಾರೆ. ಪಾಪ ಏನೋ ದುಡಿಮೆ ಇಲ್ಲದೆ ಇದ್ದವರು, ಕೆಲಸವೇ ಇಲ್ಲದೆ ಇದ್ದವರು, ಕೆಲಸದ ಒಂದು ಅನುಭವೇ ಇಲ್ಲದೆ ಇರೋರು, ಸಿಕ್ತಲ್ಲ ಇದಾದ್ರೂ ಕೊನೆಗೆ ಇಷ್ಟೆಲ್ಲ ಕಷ್ಟಪಟ್ಟಿದ್ವಿ, ಕೊನೆಗೆ ಇದಾದ್ರೂ ಸಿಕ್ತಲ್ಲ ಅನ್ನುವ ಕಾರಣಕ್ಕೋಸ್ಕರವಾಗಿ ಸೇರ್ಕೊಂಡು ಬಿಡ್ತಾರೆ. ಆಮೇಲೆ ಅಲ್ಲಿಯೂ ಏನಾದ್ರೂ ಒಂದು ನೆಮ್ಮದಿಯಿಂದ ಕೆಲಸ ಮಾಡೋದಕ್ಕಾಗತ್ತಾ? ಇಷ್ಟು ಮಾಡ್ಲೇಬೇಕು, ಇದನ್ನ ಮಾಡ್ಲೇಬೇಕು, ಇದನ್ನ ಮಾಡದೇ ಇದ್ರೆ ಆಗೋದಿಲ್ಲ. ಆಮೇಲೆ ಕಾಂಟ್ರಾಕ್ಟ್ ಮುಗ್ದಾದ್ಮೇಲೆ ಅವ್ರ ಪಾಡು ಕೇಳೋರು ಯಾರು ಇಲ್ಲ. 1 ವರ್ಷನೋ 2 ವರ್ಷನೋ ಕಾಂಟ್ರಾಕ್ಟ್ ಬೇಸ್ ಮೇಲೆ ವರ್ಕ್ ತಗೊಳ್ತಾರೆ. 2 ವರ್ಷ ಆದ್ಮೇಲೆ ಅವ್ನು ಮತ್ತೆ ಮನೆಯಲ್ಲಿ ಖಾಲಿ ಕೂರ್ಬೇಕು ಅಂತ. ಸೊ ಇಂತಹ ಇದು ನೋಡಿ, ಇದು ಸರ್ಕಾರಕ್ಕೆ ಸುಲಭ. ಈ ಕಾಂಟ್ರಾಕ್ಟ್ ಬೇಸ್ ಇಂದ ಏನಾದ್ರೂ ನೇಮಕಾತಿಯನ್ನ ಮಾಡ್ಕೊಂಡ್ರೆ ಸರ್ಕಾರಕ್ಕೆ ಸುಲಭ ಅಂತ. ಸೊ ನೆಕ್ಸ್ಟ್ ಇನ್ನೊಬ್ರು ಅವ್ರ ಸಮಜಾಯಿಷಿ ಹೇಗಿರುತ್ತೆ ಕೇಳಿದ್ರೆ, ನಾವು ಮತ್ತಷ್ಟು ಜನರಿಗೆ ಅವಕಾಶವನ್ನ ಮಾಡಿಕೊಡ್ತೀವಿ ಅಂತ, ಇದ್ರ ಮೂಲಕ ಅಂತ. ನಿಮ್ಮ ಹಣೆಬರ, ನಿಮ್ಮ ಯೋಗ್ಯತೆಗೆ ಒಬ್ಬ ಸರಿಯಾದ ಪ್ರಾಮಾಣಿಕ ಒಬ್ಬ ಅಧಿಕಾರಿಯನ್ನ ನೇಮಕಾತಿಯನ್ನ ಮಾಡಿಕೊಳ್ಳೋದಕ್ಕೆ ನಿಮ್ಗೆ ಸಾಧ್ಯ ಆಗೋದಿಲ್ಲ ಅಂತಂದ್ರೆ ಈ ಕಾಂಟ್ರಾಕ್ಟ್ ಬೇಸ್ ಮೇಲೆ ನೋಡಿ, ಈಗ ಎಷ್ಟೋ ಇಲಾಖೆಗಳಂತೂ ಸತ್ತು ಹೋಗ್ಬಿಟ್ಟಿದೆ ಅಂತ. ಈಗ ಕೇಂದ್ರದಿಂದಲೂ ಕೂಡ ನೋಡಿ ಎಷ್ಟು ಟೆಕ್ನಾಲಜಿ ಬೆಳೆದಿದೆ. ಆಮೇಲೆ ಈ ನಮ್ಮ ದೂರದರ್ಶನ ಇರಲಿ ಅಥವಾ ರೇಡಿಯೋ ಇರಲಿ, ಇವುಗಳಿಗೆಲ್ಲ ಇವತ್ತಿಗೂ ಒಂದು ಸರಿಯಾದ ವ್ಯವಸ್ಥೆ ಇಲ್ಲ. ನಮ್ಮ ಏನು ಇನ್ಫಾರ್ಮೇಶನ್ ಅಂಡ್ ಟೆಕ್ನಾಲಜಿ ಡಿಪಾರ್ಟ್ಮೆಂಟ್ ಇಂದ ಅದಕ್ಕೆ ಬೇಕಾದಂತಹ ಯಾವುದೇ ಒಂದು ವ್ಯವಸ್ಥೆಗಳನ್ನ ಮಾಡೋದಿಲ್ಲ. ಅದೇ ಹಳೆ ಮೈಕು, ಅದೇ ಹಳೆ ಟಿವಿ, ಅದೇ ಹಳೆ, ಅದರಲ್ಲೇ ಅದು ಕೂಡ ನಿಮ್ಗೆ 3 ಗಂಟೆಗೆ ಬಂದ್ರೆ ನಿಮ್ಗೆ ಇಷ್ಟು ಕೊಡ್ತೀವಿ ಅಂತ. ಅದನ್ನ ಬಿಟ್ಟು ಇವತ್ತಿಗೆ ತಕ್ಕನಾದಂತಹ ಟೆಕ್ನಾಲಜಿಗಳನ್ನ ಬಳಸ್ಕೊಂಡು ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನ ಮಾಡಿ ನೇಮಕಾತಿಗಳನ್ನ ಮಾಡಿ ಸರ್ಕಾರವನ್ನ ಗಮನಿಸಿಕೊಂಡು ಅಧಿಕಾರಕ್ಕೆ ಬರೋರು ಕೂಡ ಏನೋ ಒಂದು ಮಾಡಬಹುದು ಅಂತ ಅನ್ಸುತ್ತೆ. ಸೊ ಸರ್ಕಾರ ಸಂಬಂಧಪಟ್ಟ ಹಾಗೆ ನೇಮಕಾತಿ ಶೀಘ್ರವಾಗಿ ಅಧಿಸೂಚನೆ ಹೊರಡಿಸಲಿ ಅಂತ ಎಲ್ಲಾ ಪ್ರತಿಭಟನಾಕಾರರು ಈಗ ಒತ್ತಾಯ ಮಾಡ್ತಾ ಇರೋದು. ವಿದ್ಯಾರ್ಥಿ ಒಕ್ಕೂಟದ ವತಿಯಿಂದ ಬೃಹತ್ ಪ್ರತಿಭಟನೆ ಆಗ್ತಾ ಇದೆ. ನಿಗದಿತ ಅವಧಿಯಲ್ಲಿ ನೇಮಕಾತಿ ಪೂರೈಸಲು ಒತ್ತಾಯ ಮಾಡ್ತಾ ಇದ್ದಾರೆ. ನಿಮ್ಮ ಬೇರೆ ಏನೋ ವಿಷಯಕ್ಕಲ್ಲ, ಅವರು ನಿಗದಿತ ಅವಧಿಯಲ್ಲಿ ನೇಮಕಾತಿಯನ್ನು ಪೂರೈಕೆ ಮಾಡಲಿ ಅಂತ. ವಯೋಮಿತಿ ಮೀರುವಂತಹ ಆತಂಕದಲ್ಲಿ ಸ್ಪರ್ಧಾರ್ಥಿಗಳಿದ್ದಾರೆ. ಸಹಸ್ರ ಅಭ್ಯರ್ಥಿಗಳ ಉದ್ಯೋಗದ ಕನಸಿಗೆ ಸರ್ಕಾರ ಒಂದು ಹಂತಕ್ಕೆ ಕೊಳ್ಳೆ ಇಟ್ಟ ಹಾಗೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಸೊ ನೀವು ನೋಡಿ, ಪ್ರತಿಭಟನೆಯನ್ನ ಮಾಡ್ತೀರಿ ಅಥವಾ ಪ್ರತಿಭಟನೆಯನ್ನ ಮಾಡೋದಕ್ಕೆ ಅನುಮತಿಯನ್ನ ಕೇಳಿದ್ರೂ ಕೂಡ ನೀವು ಅನುಮತಿಯನ್ನು ಕೊಡೋದಿಲ್ಲ ಅಂತಂದ್ರೆ, ಈಗ ಪೊಲೀಸ್ ಅಧಿಕಾರಿಗಳೆಲ್ಲ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಈ ಪರೀಕ್ಷಾರ್ಥಿಗಳು ಅಥವಾ ಸ್ಪರ್ಧಾರ್ಥಿಗಳು ಯಾರೆಲ್ಲ ಇದ್ದಾರೋ ಪರೀಕ್ಷೆಗಳನ್ನ ಇದನ್ನೆಲ್ಲ ಹಿಡ್ಕೊಂಡು, ಭಿತ್ತಿಪತ್ರಗಳನ್ನೆಲ್ಲ ಹಿಡ್ಕೊಂಡು ನೋಡಿ, ಯಾರೋ ಒಬ್ರು ಹೇಳ್ತಾ ಇದ್ರು, ಒಂದು ಸಣ್ಣ ಕನಿಕರ ಇದ್ರು, ನೀವು ಕೂಡ ಅಷ್ಟೇ ಕಷ್ಟಪಟ್ಟು ನೀವು ಹೇಳ್ತೀರಿ, ಆ ಪೊಲೀಸ್ ಯಾರೋ ಅಧಿಕಾರಿಗಳು ಹೇಳ್ತೀರಿ, ನಮ್ದು ಇದು ಡ್ಯೂಟಿ, ಇದು ಸರ್ಕಾರ ಏನು ಪಾಪ ಏನು ಮಾಡೋದಕ್ಕೂ ಆಗಲ್ಲ. ಸರ್ಕಾರ ನಿಯೋಜನೆಯಿಂದ ಅವರು ಅಧಿಕಾರದಲ್ಲಿ ಇರ್ತಾರೆ, ಸರ್ಕಾರ ಹೇಳ್ದಾಗ ಮಾಡುತ್ತೆ ಅಂತ. ಪರ್ಮಿಷನ್ ಕೊಡೋದಕ್ಕೆ ಏನು ನೀವು ಕಾರಣ ಕೊಡ್ತೀರಿ? ಬ್ಯಾನರ್ ಹರಿದಾಕಿದ್ದಾರೆ, ಹಿಂದೆ ಹಾಗಾಗಿದೆ ಅಂತ. ಅದೆಲ್ಲ ಆಗೋದಕ್ಕೆ ಏನ್ ಕಾರಣ? ನೀವು ಒಂದು ಸರ್ಕಾರವೇ ಕಾರಣ ಅದು. ಅಂದ್ರೆ ಸರ್ಕಾರ ಒಂದು ಸರಿಯಾದ ಸಮಯದಲ್ಲಿ ನೇಮಕಾತಿ ಪ್ರಕ್ರಿಯೆಯನ್ನ ಮಾಡಿಬಿಟ್ಟಿದ್ದಿದ್ರೆ, ಸೊ ಇಂತಹ ಜೆನ್ಜಿ ವಾತಾವರಣ ಕರ್ನಾಟಕದಲ್ಲೂ, ಅದು ಹುಬ್ಬಳ್ಳಿ ಧಾರವಾಡದಲ್ಲಿ ಆಗುವಂತಹ ಪರಿಸ್ಥಿತಿ ಎದುರಾಗುತ್ತಿತ್ತ? ಇಲ್ವೇ ಇಲ್ಲ. ಸೊ ಅದೆಲ್ಲ ನೋಡಿ, ಈ ವಿದ್ಯಾರ್ಥಿಗಳನ್ನ ಎದುರು ಹಾಕೊಂಡ ಸರ್ಕಾರ ಯಾವ ಮಟ್ಟಕ್ಕೆ ಕೆಳಗೆ ಇಳಿದು ಮನೆಗೆ ಹೋಗಿದೆ ಅನ್ನುವಂತಹ ಉದಾಹರಣೆ ಇಡೀ ದೇಶದಾದ್ಯಂತ ಬೇರೆ ಬೇರೆ ರಾಜ್ಯಗಳಲ್ಲಿ, ನಮ್ಮ ರಾಜ್ಯದಲ್ಲೂ ಕೂಡ ಇದೆ ಅಂತ.
ಸೊ ನೀವು ಕೂಡ ನೀವು ಭರವಸೆಯನ್ನು ಕೊಟ್ಟಿದ್ದೀರಿ, ಭರವಸೆಯನ್ನು ಉಳಿಸ್ಕೊಳ್ಬೇಕು. ನೀವು ಪದೇ ಪದೇ ವಚನ ಭ್ರಷ್ಟರಾಗಬೇಡಿ ಅಂತ. ನೀವು ಅಧಿಕಾರದ ವಿಷಯದಲ್ಲಿ ವಚನ ಭ್ರಷ್ಟರಾಗ್ತೀವಿ ಅದು ಇದು ಮಾತಾಡ್ತೀರಿ. ನೀವು ಜನರಿಗೆ ಏನು ಭರವಸೆಯನ್ನು ಕೊಟ್ಟಿದ್ದೀರಿ, ಅಥವಾ ಉದ್ಯೋಗಾಕಾಂಕ್ಷಿಗಳಿಗೆ ಏನು ಭರವಸೆಯನ್ನು ಕೊಟ್ಟಿದ್ದೀರಿ, ರೈತರಿಗೆ ಏನು ಭರವಸೆಯನ್ನು ಕೊಟ್ಟಿದ್ದೀರಿ, ನಿಮ್ಮದೇ ಏನು ಸೆಮಿ ಗೌರ್ಮೆಂಟ್ ವಿಷಯಕ್ಕೂ ಸಂಬಂಧಪಟ್ಟ ಹಾಗೆ ಇವತ್ತು ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಅವರು ಇವರೆಲ್ಲ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸೊ ಅಟ್ ಲೀಸ್ಟ್ ಸೆಮಿ ಗೌರ್ಮೆಂಟ್ ಹೌದಪ್ಪ, ರಾಜ್ಯ ಸರ್ಕಾರದಿಂದಲೂ ಅವ್ರಿಗೆ ಸಂಬಳ ಬರುತ್ತೆ, ಕೇಂದ್ರದಿಂದಲೂ ಕೂಡ ಬಂದು ಬಿಡುತ್ತೆ. ಆದರೆ ರಾಜ್ಯ ಸರ್ಕಾರದವ್ರು ಏನು ಮಾಡಬೇಕು, ಆ ಇಲಾಖೆ ಸಂಬಂಧಪಟ್ಟ ನೀವು ಈಗ ಮಹಿಳಾ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಏನು ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡಿದ್ರು ಇವತ್ತು ಅವರವರ ಬೇಡಿಕೆಗಳನ್ನು ಇಟ್ಕೊಂಡು. ನೀವು ಗೃಹಲಕ್ಷ್ಮಿಗೆ ಒಂದು ಬ್ಯಾಂಕ್ ಮಾಡ್ತೀರಿ, ಅದನ್ನೆಲ್ಲ ಮಾಡೋದಕ್ಕೆ ಹೋಗ್ತಿರಲ್ಲ. ಮೊದಲು ಇವರಿಗೆ ಸರಿಯಾದ ಸಂಬಳನೋ ಶ್ರೀರಾಜ್ ಒಂದು ಅದನ್ನ ಮಾಡಿ ಅಂತ. ಈ ಸರ್ಕಾರಿ ಹುದ್ದೆಯನ್ನ ಎಕ್ಸಾಮ್ ಮಾಡೋದಕ್ಕೆ ಇವ್ರಿಗೆ ಆಗಲ್ಲ, ಆದ್ರೆ ಗ್ಯಾರಂಟಿ ಯೋಜನೆಯನ್ನು ಅನುಷ್ಠಾನ ಮಾಡೋದಕ್ಕೆ ಯಾರಿಗೆ ಸಂಬಳ ಕೊಡಬೇಕು ಅವರು ನಿಯೋಜನೆ ಮಾಡೋದ್ರಲ್ಲಿ ನಮ್ಮ ಸರ್ಕಾರ ಎಕ್ಸ್ಪರ್ಟ್ ಆಗಿದೆ. ತಾಲೂಕ್ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಅವರಿಗೆ ಒಂದು ಸಮಿತಿ ಮಾಡಿ ಅವರಿಗೆ ಸಣ್ಣ ಪುಟ್ಟ ಸಂಬಳನ ತಿಂಗಳಿಗೆ 40-50 ಸಾವಿರ ಸಂಬಳಗಳನ್ನ ಕೊಟ್ಟು ಅವರನ್ನ ನಿಯೋಜನೆ ಮಾಡಿ, ಸೊ ಇದನ್ನೆಲ್ಲ ಮಾಡೋದಕ್ಕಾಗುತ್ತೆ ನಿಮ್ಮ ಸರ್ಕಾರ. ನೋಡಿ, ಈಗ ಅಂಗನವಾಡಿ ಕಾರ್ಯಕರ್ತರು ಇಲ್ಲದೆ ಇದ್ರೆ ಆಗಲ್ಲ ನಿಮ್ಗೆ, ಆಮೇಲೆ ಆಶಾ ಕಾರ್ಯಕರ್ತರು ಇಲ್ಲದೆ ಇದ್ರೆ ನಿಮ್ಮ ಆರೋಗ್ಯ ಇಲಾಖೆ ನಡೆಯೋದಿಲ್ಲ. ಸೊ ಇದೆಲ್ಲ ಗೊತ್ತಿದ್ದು ಅವರನ್ನು ಬೇರೆ ಬೇರೆ ಕೆಲಸಗಳಿಗೂ ಕೂಡ ದುಡಿಸ್ಕೊಂಡು ಎಲ್ಲದನ್ನೂ ಮಾಡಿ ಒಂದು ಸರಿಯಾದ ಸಂಬಳ ಅವ್ರಿಗೆ ಕೊಡದೇ ಇದ್ರೆ ಎಂತ ನಿಮ್ಮ ದುಸ್ಥಿತಿ, ಎಂತ ಒಂದು ದಾರಿದ್ರ್ಯ ನಿಮಗೆ ಬಂದಿದೆ ಅನ್ನೋದು ನೀವು ನಿಮ್ಗನ್ನು ಕೇಳ್ಕೊಂಡ್ರೆ ಸರಿಯಾಗಿ ಹೋಗುತ್ತೆ ಅಂತ ಅನ್ಸುತ್ತೆ. ಇಲ್ಲದೇ ಇದ್ರೆ ನೋಡಿ, ನೀವು ಹೇಳಿದ್ದೊಂದು ಮಾಡಿದ್ದೊಂದು ಆಗುತ್ತೆ. ಜಿ ಪಿ ರಾಜರತ್ನಂ ಹೇಳ್ತಾರಲ್ಲ, ಚಂದ್ರನ್ ಮುಖಕ್ಕೆ ಉಕ್ಕೊಂಡಂಗೆ ಅಂತ. ಚಂದ್ರನ್ ಮುಖಕ್ಕೆ ಉಗ್ದ್ರೆ ಏನಾಗುತ್ತೆ, ಮೇಲೆ ಉಗಿಯೋದು ನಾವು, ಕೆಳಗೆ ನಮ್ಮ ಮುಖಕ್ಕೆ ಬೀಳುತ್ತೆ ಅಂತ. ನೀವು ಅದೇ ತರದ ಕೆಲಸವನ್ನು ಮಾಡ್ತಿದ್ದೀರಿ ಅನ್ನೋದು ಸ್ಪಷ್ಟವಾಗಿ ಆಗುತ್ತೆ. ಸೆಮಿ ಗೌರ್ಮೆಂಟ್ ಇರಲಿ, ಈ ವಿದ್ಯಾರ್ಥಿಗಳದ್ದು ಪರೀಕ್ಷಾರ್ಥಿಗಳದ್ದು ಸಮಸ್ಯೆಗಳು ಇರಲಿ, ನೀವು ಏನ್ ಮಾಡಬೇಕು ಅದನ್ನು ಸರಿಯಾಗಿ ಮಾಡಿದಿದ್ರೆ ಬಹುಶಃ ಇಂಥ ವಾತಾವರಣಗಳು ನಿರ್ಮಾಣ ಆಗೋದಕ್ಕೆ ಯಾವುದು ಕೂಡ ಸಾಧ್ಯ ಇರಲಿಲ್ಲ ಅಂತ ಅನ್ಸುತ್ತೆ. ಸೊ ಬಹುಶಃ ಈ ವಿದ್ಯಾರ್ಥಿಗಳ ಧ್ವನಿ ನಿಮ್ಮ ಕಿವಿಗೆ ಇನ್ನೂ ತಟ್ಟಿಲ್ಲ ಅಂತ ಅನ್ಸುತ್ತೆ. ಬಹುಶಃ ಯಾರು ಕೂಡ ಮಾತನಾಡಿಲ್ಲ, ಯಾವ ಸಚಿವರು ಕೂಡ ಮಾತನಾಡಿಲ್ಲ, ಮುಖ್ಯಮಂತ್ರಿಗಳು ಮಾತನಾಡಿಲ್ಲ. ನಮ್ಮ ಗೃಹ ಮಂತ್ರಿಗಳಂತೂ ಬಿಡಿ, ಮೈಗೆಣ್ಣೆ ಹಾಕೊಂಡೇ ಇರೋರು ಯಾವತ್ತೂ ಕೂಡ ಎಲ್ಲಿ ಜಾರ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಆದ್ರೂ ಪ್ರತಿದಿನ ಬೆಳಗ್ಗೆ ಒಂದು ಬೈಟ್ ಕೊಡ್ಲೇಬೇಕು ಅವ್ರಿಗೆ, ಅದೊಂದು ಗೀಳು ಅವರಿಗೆ. ಸೊ ಅದನ್ನೊಂದು ನಿಲ್ಲಿಸೋದಿಲ್ಲ. ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ನಿಮ್ಮಿಂದ ಆಗೋದಿಲ್ಲ ಅಂತಂದ್ರೆ ನೀವು ಇರೋದು ವ್ಯರ್ಥ ಅಥವಾ ಅದಕ್ಕೆ ಅನರ್ಹರು ಅನ್ನೋದು ಸ್ಪಷ್ಟ ಅಂತ ನನಗನ್ಸುತ್ತೆ. ಥ್ಯಾಂಕ್ ಯು ಶ್ರೀರಾಜ್. ಇಷ್ಟೊತ್ತು ಸರ್ಕಾರವನ್ನು ಬಡಿದೆಬ್ಬಿಸುವಂತ ಕೆಲಸ ಮಾಡಿದ್ವಿ, ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ವಿ. ವೀಕ್ಷಕರೇ, ಒಂದು ಮಾತ್ರ ಬಹಳ ಕ್ಲಿಯರ್, ಈ ಸರ್ಕಾರಿ ಹುದ್ದೆಗಳೇನಿದೆಯಲ್ಲ ಇದು ಗಗನ ಕುಸುಮ ಆಗಬಾರ್ದು. ಕಷ್ಟಪಟ್ಟು ಓದ್ತಾರೆ, ಸರಿಯಾದ ಸಂದರ್ಭದಲ್ಲಿ ಪರೀಕ್ಷೆಯನ್ನ ಮಾಡಬೇಕು. ಎಂಥ ಕಾಲ ಬಂದಿದೆ ಅಂತಂದ್ರೆ ನಾವು KS ಚಾಯ್ವಾಲ ಅಂತ ಅಂಗಡಿ ಇಟ್ಕೊಂತಾರೆ ಎಷ್ಟೋ ಜನ. ಅಂದ್ರೆ ಪಾಪ ಪರೀಕ್ಷೆಗೆ ರೆಡಿ ಆಗಿರ್ತಾರೆ, ಕೆಲಸ ಆಗಿರಲ್ಲ. ಎಷ್ಟರ ಮಟ್ಟಿಗೆ ವ್ಯವಸ್ಥೆಗಳು ಬಂದುಬಿಟ್ಟಿದೆ ಅಂತಂದ್ರೆ ಎಲ್ಲಾ ಸರ್ಕಾರಕ್ಕೂ ಸೇರಿಸಿ ಹೇಳ್ತಿರೋದು. ಯಾಕಂದ್ರೆ 10 ವರ್ಷ 15 ವರ್ಷ ಆಯ್ತು, ಯಾವುದೇ ರೀತಿಯಾದಂಥ ಪರೀಕ್ಷೆ ಮತ್ತು ನೇಮಕಾತಿ ಆಗಿಲ್ಲ. ಒಂದು ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು, ರಸ್ತೆ ಗುಂಡಿಯನ್ನ ಮುಚ್ಚೋದಕ್ಕೂ ಕೂಡ ಇವ್ರಿಗೆ ಆಗ್ತಾ ಇಲ್ಲ, ಅದರಲ್ಲೂ ಕೂಡ ವಿಳಂಬ ಮಾಡ್ತಿದ್ದಾರೆ. ಇತ್ತ ಸರ್ಕಾರಿ ಕೆಲಸವನ್ನ ನೇಮಕ ಮಾಡಿ ಆ ಪರೀಕ್ಷೆ ನಡೆಸೋದ್ರಲ್ಲಿ ಒಂದು ಮಾತ್ರ ಕ್ಲಿಯರ್ ಆಗಿ ಮಾಡ್ತಿದ್ದಾರೆ, ಏನು, ಅವರ ಭವಿಷ್ಯವನ್ನ ಗುಂಡಿ ತೋಡಿ ಮುಚ್ಚುವಂತ ಕೆಲಸದಲ್ಲಿ ಎಲ್ಲಾ ಸರ್ಕಾರಗಳು ಯಶಸ್ವಿಯಾಗಿದೆ. ಒಟ್ಟಿನಲ್ಲಿ ಕರ್ನಾಟಕ ನ್ಯೂಸ್ ಬೀಟ್ ಮೂಲಕವಾಗಿ ರಾಜ್ಯ ಸರ್ಕಾರ ಕೂಡ ಮನವಿ ಮಾಡ್ತೀವಿ, ಆದಷ್ಟು ಬೇಗ ನೇಮಕಾತಿ ಮಾಡಿ ಆ ಭವಿಷ್ಯ ರೂಪಿಸೋದ್ರಲ್ಲಿ ಯಶಸ್ವಿಯಾಗಿ ಯುವ ನಿಧಿಗಿಂತ ಹೆಚ್ಚಾಗಿ ಆ ಭವಿಷ್ಯ ನಿಧಿಯಾಗಬೇಕು, ಅವ್ರಿಗೆ ಕೆಲಸ ಸಿಗಬೇಕು. ವಿಲ್ಸಿ ಸರ್ಕಾರ ಇನ್ನಾದರೂ ಕೂಡ ಎಚ್ಚೆತ್ತುಕೊಳ್ಳುತ್ತಾ ಅನ್ನೋದು ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ.